ಮಂತ್ರ ಮೂರು ಗುರು ವಾಕ್ಯಂ ಮುಕ್ತಿ ಮೂರು ಗುರು ಅನಂತ ಜನ್ಮ ಸಂಪ್ರಾಪ್ತ ಕರ್ಮ ಬಂಧ ವಿದಾಯನೆ ಆತ್ಮ ಜ್ಞಾನ ಪ್ರದಾಯನೆ ತಸ್ಮೈ ಶ್ರೀ ಜಗದಾದಿ ಜಗದ್ಗುರು ಪರಶಿವನ ಅವತಾರಿ ಲೋಕ ಉದ್ಧಾರಕ ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಪಾದಕತ್ತು ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ನೇರ ನಿಷ್ಠುರವಾದಿಗಳು ನುಡಿದಂತೆ ನಡೆವ ಆ ದೇವರು ಬಸವಾನಂದರ ಶ್ರೀ ಚರಣಗಳಿಗೂ ಅನಂತ ಶ್ರೀಕೃಷ್ಣದ ಪ್ರಣಾಮಗಳನ್ನು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಬಲದು ಕಾಣಿಸುತ್ತ ತಮ್ಮಲ್ಲಿಗೂ ಒಂದು ಸುತ್ತ ಈ ದಿನ ಶ್ರಾವಣ ಮಾಸದ ಅಂಗವಾಗಿ ಹಮ್ಮಿಕೊಂಡಂತ ಜ್ಯೋತಿ ಬೆಳಗುತ್ತಿದೆ ಎನ್ನುವ ಗ್ರಂಥವನ್ನ ಆಧಾರವಾಗಿಟ್ಟುಕೊಂಡು ಈ ಗ್ರಂಥಕ್ಕೆ ಕಾರಣೀಭೂತರಾದ ನಿಜಗುಣ ಮಹಾಶಿವಯೋಗಿಗಳ ಶ್ರೀಚರಣಕ್ಕೂ ಅನಂತ ಶ್ರೀಕೃಷ್ಣದ ಪ್ರಣಾಮಗಳನ್ನು ಸಮರ್ಪಿಸಿ ಗ್ರಂಥದಲ್ಲಿ ಪ್ರವೇಶವಾಗೋಣ. ಹಿಂದೆ ನಿನ್ನೆಯ ದಿನ ಯಾವ ನೀತಿ ಕ್ರಿಯಾ ಚರ್ಯ ಸ್ಥಳಕ್ಕೆ ಸಂಬಂಧಪಟ್ಟ ಕೆಲವು ಪದ್ಯಗಳನ್ನ ನಿಜಗುಣರು ಕೈವೆಳ್ಳ ಪದ್ಧತಿ ಎನ್ನುವ ಗ್ರಂಥದಲ್ಲಿ ಸ್ಥಳಕಟ್ಟಿನ ಮೇಲೆ ಜೋಡಣೆಯ ಮಾಡಿ, ಸ್ಥಳಕಟ್ಟು ಅಂದ್ರೆ ಕ್ರಮ. ಯಾಕೆ ಬೇಕ್ರಿ ಕ್ರಮಕ್ಕ? ವಚನಕ್ಕೂ ಕ್ರಮ ಬೇಕು, ಶಾಸ್ತ್ರಕ್ಕೂ ಕ್ರಮ ಬೇಕು, ಮತ್ತೆ ಆತ್ಮ ಜ್ಞಾನದ ಅನುಭಾವವನ್ನ ಪಡೆಯಬೇಕಾಗಿದ್ರೆ ಕ್ರಮ ಬೇಕು. ಅದಕ್ಕೆ ನಿಜಗುಣರು ಹೇಳಿದ ಮೊದಲೇ ಕ್ರಮ ತಪ್ಪಿ ನಡೆಯುವುದರೇನು ಕಷ್ಟ ಎನ್ನುವಂತೆ ಎಂದರು. ನಾವು ಪ್ರಪಂಚದಲ್ಲಿ ಒಬ್ಬ ರೈತ ಹೊಲವನ್ನ ಹಸನ ಮಾಡಿ ಬಿತ್ತಬೇಕಾದ್ರೆ ಆ ಭೂಮಿಗೆ ಬಿತ್ತಿದ ಬೀಜ ಬೆಳೆಯಾಗಿ ಫಲ ಕೊಡಬೇಕಾಗಿದ್ದರೆ ಆ ರೈತ ಹೊಲದಲ್ಲಿ ಕ್ರಮದಿಂದ ಕಾರ್ಯವನ್ನು ಮಾಡಬೇಕು. ಯಾವಾಗ ಕುಂಟೆ ಹೊಡಿಬೇಕು, ಯಾವಾಗ ನೇಗಿಲು ಹೊಡಿಬೇಕು, ಯಾವಾಗ ಬೀಜವನ್ನು ಬಿತ್ತಬೇಕು, ಯಾವಾಗ ಕಸವನ್ನು ತೆಗೆದು ಹಾಕಬೇಕು, ಯಾವಾಗ ನೀರು ಗೊಬ್ಬರವನ್ನ ಕೊಡಬೇಕು ಅನ್ನುವ ಭಾವದಿಂದ ಆ ರೈತ ಕ್ರಮದಿಂದ ಆ ಭೂಮಿಯ ಸೇವೆಯನ್ನು ಮಾಡಿದ್ದಾದರೆ ಆ ರೈತನಿಗೆ ನಿಜವಾಗಲೂ ಫಲ ಬರುತ್ತದೆ. ಅದ್ರ ಕ್ರಮ ಬೇಕು ಅಂತ ಅರ್ಥ. ಒಂದು ಮನೆಯನ್ನ ಕಟ್ತೀವಿ, ಮನೆಯನ್ನ ಕಟ್ಟಬೇಕಾದ್ರೂ ಕೂಡ ಅದಕ್ಕೊಂದು ಕ್ರಮ ಉಂಟು. ಅದಕ್ಕೆ ತನ್ನದೇ ಆದ ಒಂದು ಕ್ರಮ. ಆ ಕ್ರಮವತ್ತಾಗಿ ಆ ಮನೆಯನ್ನ ಕಟ್ಟಿದಾಗ ಆ ಮನೆ ಬಹಳ ಶೃಂಗಾರವಾಗಿ ಕಾಣುತ್ತದೆ. ಬುನಾದಿ ಮೊದಲಾಕ್ಬೇಕು, ಛತ್ತು ನಂತರ ಹಾಕ್ಬೇಕು. ಮೊದಲೇ ಛತ್ ಹಾಕಿ ಆಮೇಲೆ ಬುನಾದಿ ಹಾಕಕ್ ಹೋದ್ರೆ ಏನಾಗ್ತದ? ಕಷ್ಟ ಆಗ್ತದ. ಮಾಡಿದ್ದೆಲ್ಲ ವ್ಯರ್ಥ ಆಗ್ತದ, ಕಷ್ಟ ಆಗ್ತದ. ಅದರಂತೆ ಮಕ್ಕಳು ಶಾಲೆಗೆ ಹೋಗಬೇಕಾಗಿದ್ರು ಕೂಡ ಆ ಮಕ್ಕಳಿಗೆ ಒಂದು ಕ್ರಮ ಇದೆ.
ಮೊದಲು LKG, UKG, 1ನೇ ತರಗತಿ, 10ನೇ ತರಗತಿ, ಕಾಲೇಜು, ಯೂನಿವರ್ಸಿಟಿ ಇವೆಲ್ಲ. ನಾವು ಮೊದಲೇ 10ನೇ ತಾರೀಕಿಗೆ ಮಗನ ಕಳಿಸಿದ್ರೆ ಅವನು ವಿದ್ಯೆ ಕೂಡುತ್ತದೇನು ಅಂದ್ರೆ ವಿದ್ಯೆ ಬರೆಯಿಲ್ಲ. ಯಾಕ? ಕ್ರಮದಿಂದ ಆ ಮೊದಲು ಕಲಿಬೇಕು, ಆಮೇಲೆ ಪದ ಮಾಡಕ್ ಬರಬೇಕು, ಪದ ಮಾಡಕ್ ಬಂದ್ರೆ ವಾಕ್ಯ ಮಾಡಕ್ ಬರಬೇಕು. ಈ ರೀತಿ ಹೆಚ್ಚಿನ ಶಿಕ್ಷಣವನ್ನ ಪಡೆದರೆ ಅದು ಕ್ರಮವಾದ ವಿದ್ಯೆ. ಅದರಂತೆ ಇಲ್ಲಿ ಕೂಡ ಗ್ರಂಥಗಳಿಗೆ ಕ್ರಮ ಇಲ್ಲೇನು? ಗ್ರಂಥಗಳಿಗೆ ಕ್ರಮ ಅವ. ಅದಕ್ಕೆ ನಿಜಗುಣರು ಶಿವಕಾರುಣ್ಯ ಪರವಾದಂತ ಕ್ರಮಗಳು ಬೇರೆ, ಜೀವ ಸಂಬೋಧನಾ ಹಾಡುಗಳ ಕ್ರಮ ಬೇರೆ, ನೀತಿ ಕ್ರಿಯಾ ಚರ್ಯಸ್ಥಳದ ಕ್ರಮವೇ ಬೇರೆ, ಯೋಗ ಪ್ರತಿಪಾದನದ ಕ್ರಮವೇ ಬೇರೆ, ಜ್ಞಾನದ ಕ್ರಮವೇ ಬೇರೆ. ಹಾಗಾಗಿ ಹಿಂದೆ ಕೂಡ ಬಹಳಷ್ಟು ಸುಂದರವಾದ ಹಾಡನ್ನ ಹೇಳಿದ್ರು. ಶರಣ ಸತಿಯ ಮದುವೆಯ ಸಂಭ್ರಮವನ್ನು ನೋಡಿರಮ್ಮ, ಪರಮಾನಂದ ಪಯೋನಿಧಿಯೊಳಗೆ ಲೋಲಾಡಿರಮ್ಮ ಅಂದ್ರು. ನಾವು ಮಗ ಮಗಳಿಗೆ ಮದುವೆ ಮಾಡಿ ಸಂಭ್ರಮ ಪಡ್ತೀವಿ. ಮದುವೆ ಮಾಡಿ ಯಾರೇನು ದುಃಖ ಆಗಿದನು, ಎಷ್ಟನ ಸಾಲ ಆಗಲಿ ಸಂಭ್ರಮನೇ ಇರ್ತಾವ. ನಂಗೇನ ಮಾಡಿ ಮಗನ ಮದುವೆ ಮುಗಿಸಿದಪ್ಪ, ಮಗನ ಮದುವೆ ಆಯ್ತಪ್ಪ ಅಂತ ಸಂತೋಷ ಪಡ್ತೀವಿ. ಆದರೂ ಕೂಡ ನಾವಿಷ್ಟೆಲ್ಲ ಖರ್ಚನ್ನ ಮಾಡಿ ಮಗನಿಗೆ ಮದುವೆಯನ್ನ ಮಾಡಿ ಸಂಭ್ರಮ ಪಟ್ಟರೂ ಕೂಡ ಇದು ನಿಜವಾದ ಸಂಭ್ರಮ ಅಲ್ಲ, ನಿಜವಾದದ್ದಲ್ಲ. ಯಾಕಂದ್ರೆ ಮದುವೆ ಆಗಿ ಮನೆ ತುಂಬಿಸಿಕೊಳ್ಳಲಿಕ್ಕೆ ಕನ್ಯೆಯನ್ನ ಗಂಡನ ಮನೆಯವರು ಕರೆಯಲಿಕ್ಕೆ ಬಂದಂತ ಸಂದರ್ಭದಲ್ಲಿ ಆ ಕನ್ಯಾಮಣಿ ತನ್ನ ತವರು ಮನೆಯ ತಂದೆ ತಾಯಿಗಳನ್ನ, ಅಣ್ಣ ತಮ್ಮಂದಿರನ್ನ, ಹುಟ್ಟಿದ ಮನೆಯನ್ನ ಬಿಟ್ಟು ಹೋಗ್ಲಿಕ್ಕೆ ವಸ್ತಿನ ಮೇಲೆ ಅಳ್ತಾಳೆ. ವಸ್ತಿನ ಮೇಲೆ ಕಣ್ಣೀರಾಗ್ತದೆ ಅಂದ್ರೆ ಆನಂದ ಆಗಿಲ್ಲ ಅಂತ ಅರ್ಥ ಆಯ್ತು ನೋಡ್ರಿ. ಈಗೆಲ್ಲ ಕೆಲಸ ಮಾಡಿವಲ್ಲ, ಆನಂದ ಆವಾಗ ನಗುತ್ತಾ ಹೋಗ್ಬೇಕಾಗಿತ್ತಲ್ಲ. ಅಪ್ಪ ಕಷ್ಟದಾಗಿದ್ದೆ, ನಾನು ಒಳ್ಳೆ ಕೆಲಸವನ್ನ ಮಾಡಿ ಮದುವೆ ಮಾಡಿಕೊಟ್ರಿ, ಇನ್ನೆಂದು ನಿಮ್ಮ ತವರ ಮನೆಗೆ ನಾ ಬರೋದಿಲ್ಲ, ಅಲ್ಲೇ ಆನಂದವಾಗಿ ಇರ್ತೇನಂತ ಯಾರಾದ್ರೂ ಹೇಳ್ಯಾರ? 6 ತಿಂಗಳು ಹೋಗುದೇ ಅಂದ್ರೆ ಜಗಳ ಶುರು ಹೆಣ್ಮಕ್ಳು. ಆದ್ರೆ ಮಹಾತ್ಮರ ಮದುವೆ ಶರಣ ಸತಿಯ ಸಂಭ್ರಮ. ಮಾನವರ ಸಂಭ್ರಮ ಬೇರೆ, ಮಹಾತ್ಮರ ಸಂಭ್ರಮ ಬೇರೆ. ಇವರ ಮದುವೆ ಅಂತಾರೋ, ಅವರ ಮದುವೆಗೆ ಎಲ್ಲ ವ್ಯವಸ್ಥೆ ಮಾಡಿಸ್ವಲ್ಲ. ಅಂದ್ರ ಹಾಕ್ತೀವಿ, ಸುಳ್ಳು ಕಟ್ತೀವಿ, ಮಳೆ ಹಿಡ್ತೀವಿ, ಅರಿಶಿನ ಹಚ್ತೀವಿ, ಇನ್ನು ಏನೇನೋ ಕಾರ್ಯವನ್ನ ಮಾಡಿ ನೀರನ್ನ ಹಾಕಿ ಮತ್ತೆ ಹೊಸದಾದ ಬಟ್ಟೆಯನ್ನ ತೊಡಿಸಿ ಅವರಿಗೆ ಉಡಿಯನ್ನ ತುಂಬಿ ಒಂದು ಗಂಟನ್ನ ಹಾಕ್ತೀವಿ. ಗಂಟು ಹಾಕ್ತಾರೆ, ಗೊತ್ತದ ನಿಮ್ಗೆ? ಇದು ಸಾಮಾನ್ಯ ಮದುವೆ, ಶರಣರ ಮದುವೆ ಅಂತಾರೆ. ಇಲ್ಲಿ ಕೂಡ ಒಬ್ಬ ಶಿಷ್ಯ ಒಬ್ಬ ಗುರುವಿನ ಸಂಬಂಧ ಆಯಿತು ಅಂದ್ರೆ ಕನ್ಯೆಯ ವರಕ್ಕ ಸೂಟ್ ಆಗ್ಯಾನ, ಬಾಳ ಹೆಜ್ಜೆ ಬಡ್ಸೋಲ್ಲ. ನಮ್ಮ ಮಗಳಿಗೆ ತಕ್ಕಂತ ಮನಸ್ಸಲ್ಲ, ಮಗಳಿಗೆ ತಕ್ಕಂತ ವರ ಅಂತ ಎಷ್ಟು ನಾವು ವಿಜೃಂಭಣೆಯಿಂದ ಹೇಳಿಕೆಂತೀವಿ. ಅದು ಲೌಕಿಕವಾಗಿ ಎಷ್ಟೇ ಮಾಡಿದ್ರು ಕೂಡ ಮದುವೆ ಆದವರು ಬರೇ ಆನಂದದಲ್ಲಿ ಆರಂತ ಯಾರು ಹೇಳ್ಯಾರ? ಕೈ ಎತ್ತಿ ಹೇಳು. ಯಾರ ಮನೆಯಲ್ಲಿ ನೋಡು, ನಮ್ಮ ಅತ್ತೆ ಮನೆ ಹಿಂಗೆ, ಮಾವ ಹಿಂಗ, ಆಕಿ ಹಿಂಗ, ಈಕಿ ಹಿಂಗ ಅಂತಾನೆ ದುಃಖದ ಮಾತೇ ವಿನಃ ಆನಂದದ ಮಾತು ಅಲ್ಲಿ ಬರುವುದಿಲ್ಲ. ಯಾಕಂದ್ರೆ ಸಂಸಾರದಲ್ಲಿ ಆನಂದವೇ ಇಲ್ಲ. ಇಲ್ಲದ ಆನಂದ ಆಗ್ಬೇಕಂದ್ರೆ ಹೇಗಾಗ್ತದಂತ
ಒಂದು ಆನಂದ ಎಲ್ಲಿದೆ? ಗುರು ಶಿಷ್ಯರ ಸಂಬಂಧ ಅದಲ್ಲ. ಈ ಮದುವೆ ಮಾಡಿಕೋ, ನಿನಗೆ ಆನಂದ ಆಗ್ತದೆ. ಬರೇ ಆನಂದ ಅನ್ನುವಂತ ಯಾವ ಲೋಕದ ಜನರಿಗೆ ತಿಳಿಸುವಂತ ಒಂದು ಪದ್ಯವನ್ನ ಹೇಳಿ ಈ ದಿನ ವಿಶೇಷವಾಗಿ ಜ್ಞಾನ ಪ್ರತಿಪಾದನಾ ಸ್ಥಳದ ಕೆಲವು ಹಾಡುಗಳನ್ನ ಅಲ್ಲಿ ಸೇರಿಸ್ತಾರೆ. ಯಾರು ನಿಜವರು ಬರೋದು ಇರ್ತಾರ, ಅದ ಜೋಡಿಸ್ಬೇಕಲ್ಲ, ಕ್ರಮವಾಗಿ ಜೋಡಿಸ್ಬೇಕು. ಆ ಕಾರಣಕ್ಕಾಗಿ ಇಲ್ಲಿ ಏನ್ ಹೇಳ್ತಾರಂದ್ರೆ, ಘಟವೇ ಖುಷಿ ಘಟವೇ ನೀನು, ಜಟಂತೆ ತೋರಿ ಮೋಹಿಪದನು ಏನೇನೆಂಬೆ. ಎಲ್ಲರಿಗೂ ಬಂದಿತ್ತು. ನಿಮ್ಗೆ ಅಷ್ಟೇ ಅಲ್ಲ, ತಿಳಿಲಾರ್ದವ್ರಿಗೂ ಸಂಬಂಧ, ತಿಳಿಯಕ್ ಕುಂತವ್ರಿಗೂ ಸಂಬಂಧ, ತಿಳಿದು ಹೋದವರಿಗೂ ಸಂಬಂಧ ಇದೆ. ಅದಕ್ಕೆ ಪ್ರೌಢಾವಸ್ಥೆ ಅಂತ. ಪ್ರೌಢಾವಸ್ಥೆ ಪದ್ಯಗಳು ಬೇರೆ, ಬಾಲ್ಯಾವಸ್ಥೆಯ ಪದ್ಯಗಳು ಬೇರೆ, ಅಂತಿಮದ ಪದ್ಯಗಳು ಬೇರೆ. ಬಹಳ ವಿಚಿತ್ರ ಅವು ಪದ್ಯಗಳು. ಅದಕ್ಕಿಲ್ಲಿ ಘಟವೇ ಖುಷಿ ಘಟವೇ. ಈ ಘಟ ಯಾರು ಮಾಡ್ಯಾರ? ಈ ಪದ್ಯ ಹಾಡಿದಲ್ಲ ಮಾಯ ಕುಂಬಾರ. ಅದರಿಂದ ಆದಂತ ಈ ಗಡಿ. ಹೌದು. ಅದಕ್ಕ ಘಟವೇ ಅಂದ್ರೆ, ಘಟ ಅಂದ್ರೆ ಕೊಡ. ಮಣ್ಣಿನಿಂದ ಮಾಡ್ತಾರಲ್ಲ ಅದು ಕೊಡ. ಕೊಡ ಆಗಲಿ, ಮುಚ್ಚಲಾಗಲಿ, ಮಗಿ ಆಗಲಿ, ಏನೇ ಇದ್ರೂ ಕೂಡ ಎಲ್ಲವೂ ಮಣ್ಣಿನಿಂದ ತಯಾರಾದಂತ ವಸ್ತುಗಳಿಗೆ ಇಲ್ಲಿ ಮಹಾತ್ಮರು ಘಟ ಘಟ ಅಂದ್ರೆ ಕೊಡವೆ ಕೊಡವೆ ಕೊಡವೆ. ಮತ್ತೆ ಕೊಡ ಅನ್ನೋದು ಸತ್ಯ ಅದೇನಲ್ಲಿ, ಕೊಡದಲ್ಲಿ ಕೊಡ ಸತ್ಯ ಅದೇನು ಇಲ್ಲ. ಸುಳ್ಳಾಗಿ ಕೊಡ ಅಂತ ತೋರ್ಕೊಂಡು ನೋಡಿ. ಸುಳ್ಳಂತೆ ಹೇಗೆ ಹೇಳ್ತದೆ? ಅದಕ್ಕೆ ವಿಚಾರಕ್ಕೆ ಹಚ್ಚಿದವರು. ಕೊಡ ಇದರಿಂದ ಆಗ್ಯದ, ಮಣ್ಣಿಂದ ಆಗ್ಯದ. ಹೌದಲ್ಲ? ಮತ್ತೆ ಕೊಡ ಮಾಡೋದಕ್ಕಿಂತ ಕುಂಬಾರನಲ್ಲಿ ಮಣ್ಣು ರೂಪ ಆಗಿತ್ತು. ಹೌದಲ್ಲ? ಕುಂಬಾರ ಈ ಘಟವನ್ನ ಮಾಡುವಾಗ ಮಣ್ಣೇ ಇತ್ತು. ನಾಳೆ ಕೊಡ ಹೊಡೆದು ಹೋದಾಗ ಇರುವುದೇನು? ಮಣ್ಣೆ. ಕೊಡ ಎಲ್ಲಿಗೆ ಹೋಯ್ತು? ಕೊಡ 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 ಅಂತೀವಲ್ಲ, ಕೊಡ ಎಲ್ಲಿಗೆ ಹೋಯ್ತು ಈಗ? ಅಂದರೆ ಮೂರು ಕಾಲದಲ್ಲಿ ಇರುವುದು ಮಣ್ಣೆ. ಕೊಡ ಅನ್ನುವಂಥದ್ದು ವ್ಯವಹಾರಿಕ ಸತ್ತ ಆಗಿ ವ್ಯವಹಾರ ನಡೆದಕ್ಕೋಸ್ಕರವಾಗಿ ಕುಂಬಾರ ಇಟ್ಟಂತ ಒಂದು ಸುಳ್ಳು ಹೆಸರು, ಅದು ಕೊಡ. ಕೊಡ ಇಲ್ಲಿನ ಮುಟ್ಟಿ ನೋಡ್ರಿ. ಮೊದಲು ಮಣ್ಣಾದ, ಕೊಡ ಆದಾಗನು ಒಳಗ ಕೈ ಆಡಿಸ್ರಿ, ಹೊರಗೆ ಕೈ ಆಡಿಸ್ರಿ, ಮಣ್ಣೇ ಅದ. ನಾಳೆ ಹೊಡೋದ್ರೇನದ? ಮಣ್ಣೇ ಅದ. ಮತ್ತೆ ಕೊಡ ಎಲ್ಲಿ ಅದ? ಇಲ್ಲದೆ ಇದ್ದರೂ ಕೂಡ ಕೊಡ ಸತ್ಯ ಅನ್ನುವ ಭಾವದಿಂದ ನಮ್ಮನ್ನು ಮರಳು ಮಾಡಿದಲ್ಲ, ಮರಳು ಮಾಡಿಲ್ಲ. ಅದರಂತೆ ಖುಷಿ ಘಟವೇ ನೀನು ಜಟದಂತೆ. ಅಂದ್ರೆ ಇಲ್ಲಿ ಯಾವ್ದು ಹಚ್ಚಬೇಕು? ಶರೀರ ಅನ್ನುವಂಥದ್ದು ಒಂದು ಕೊಡ. ನಮ್ಮೆಲ್ಲರ ಶರೀರ ಒಂದು ಕೊಡ. ಆ ಕೊಡ ಮಣ್ಣಿನಿಂದ ಆಗ್ಯದ. ಈ ಕೊಡ ಎದರಿಂದ ಆಗ್ಯದ? ಪಂಚ ಮಹಾಭೂತದಿಂದ. ಅದ್ರ ಬರೇ ಮಣ್ಣೆ ಅದ. ಇದರ ಬರೇ ಪಂಚಮಹಾಭೂತದ ತತ್ವಗಳೇ ಆವ ವಿನಃ ಅವುಗಳನ್ನ ಬಿಟ್ಟರೆ ಇನ್ನೊಂದು ಇಲ್ಲ. ಆದರೂ ಕೂಡ ಈ ದೇಹ ಅನ್ನುವಂಥದ್ದು ಮೊದಲು ಇದ್ದಿಲ್ಲ. ಕೊಡ ಮೊದಲಿತ್ತೇನು? ಕುಂಬಾರ ಮಾಡೋದಕ್ಕಿಂತ ಮೊದಲು ಇದ್ದಿಲ್ಲ. ಕುಂಬಾರ ಮಾಡಿದಾಗ ಕೊಡ ತೋರ್ತದೆ. ಅದರಂತೆ ನಿನ್ನ ದೇಹ ಹುಟ್ಟಿ ಬರೋದಕ್ಕಿಂತ ಮುಂಚೆ ಈ ದೇಹ ನಂದು ಇದ್ದಿಲ್ಲ, ನಿಮ್ಮದು ಇದ್ದಿಲ್ಲ. ನಿಮ್ದಾದೇ ಹುಟ್ಟಿ ಬಂದ ಮೇಲೆ ತೋರ್ತದೆ ಇದು ಕೊಡ. ಘಟ ಅಂದ್ರೆ ಕೊಡ, ಕೊಡ ಅಂದ್ರೆ ದೇಹ. ಮತ್ತೆ ನಂತರ ದಿನದಲ್ಲಿ ಇದೇನಾಗ್ತದ ಅಂದ್ರೆ ಹೊಡೆದು ಹೋಗ್ತದೆ. ಕೊಡ ಹೊಡೆದೋದಂಗ ಈ ದೇಹ ನಾಶ ಆಗ್ತದೆ. ಎಲ್ಲರ ದೇಹ ನಾಶ ಆಗ್ತದೆ.
ಮತ್ತ ಇದ್ರಾಗ ಕೊಡ ಸತ್ಯ ಅಂತ ಹೇಗಂತಿದ್ದಿ? ಇಲ್ಲವೇ ಇಲ್ಲ, ಮಣ್ಣೆ ಆದ. ಮತ್ತೆ ಪಂಚಮಭೂತನೇ ಆದ ದೇಹ ಅಂತ ಯಾವುದು ಕಲ್ತಿದ್ದಿ? ನನ್ನ ಶರೀರ ಎಲ್ಲಿ ಅದ ಶರೀರ? ಎಲ್ಲಿ ಅದ ದೇಹ? ಎಲ್ಲಿ ಮುಟ್ಟಿ ನೋಡಿದ್ರು ಕೂಡ ಒಂದೊಂದು ಅಂಗಗಳಿಗೆ ಒಂದೊಂದು ಹೆಸರಾದ. ನಿಮ್ಮ ಕಾಲಿನ ಹೆಬ್ಬೆರಳಿಗೆ ಒಂದು ಹೆಸರು, ಕಿರುಬೆರಳಿಗೆ ಒಂದು ಹೆಸರು. ಯಾವ ಬೆರಳು ಮುಡ್ತಿದ್ದಿ ಅಲ್ಲಿ ಒಂದೊಂದು ಹೆಸರು. ಯಾವ ಉಗುರಿಗೆ ಒಂದು ಹೆಸರಾದ, ಮುಂಗಾಲಿಗೆ ಹೆಸರಾದ, ಹಿಂಬಡ ಹೆಸರಾದ, ಮತ್ತೆ ಮೊಳಕಾಲಿಗೆ ಹೆಸರಾದ, ಮೊಳಕಾಲ ಚಿಪ್ಪಿಗೆ ಹೆಸರಾದ. ಇಲ್ಲಿ ಬಂದ್ರೆ ತೊಡೆ ಅಂತ ಅದ, ಮುಂದೆ ಬಂದ್ರೆ ಹೊಟ್ಟೆ ಅಂತ ಅದ. ಮತ್ತೆ ಈ ಕಡೆ ನೋಡಿದ್ರೆ ಕೈ ಆದ, ಆ ಕಡೆ ನೋಡಿದ್ರೆ ಕಾಲ ಆದ, ಇಲ್ಲಿ ಮುಟ್ಟಿದ್ರೆ ಕಣ್ಣಾದ, ಇಲ್ಲಿ ಮುಟ್ಟಿದ್ರೆ ಕೈ ಅಂತ ಹೆಸರಾದ, ಇಲ್ಲಿ ಮುಟ್ಟಿದ್ರೆ ಬಾಯಿ ಅಂತ ಹೆಸರಾದ, ಒಳಗೆ ಹೋದ್ರೆ ಜೀವಿ ಅಂದ್ರೆ ನಾಲಿಗೆ ಅಂತ ಹೆಸರಾದ. ಮತ್ತೆ ಶರೀರ ಎಂಬುದು ಇಲ್ಲಿ ಅದು ಯಾವ್ದು ಕಲಿತದೆ? ಶರೀರ ವಿಚಾರ ಮಾಡಾಗ ಹೇಳ್ಯಾರ ಮಹಾತ್ಮ. ಶರೀರ ಅಂತ ಯಾವ್ದು ಕಲಿತೇವೆ? ಇಲ್ಲದೆ ಇದ್ದರೂ ಕೂಡ ಅದು ಸುಳ್ಳಾಗಿ ಶರೀರ ಅನ್ನುವುದು ತೋರುತ್ತದೆ. ಕೊಡ ಇಲ್ಲದಿದ್ದರೂ ಕೂಡ ಆ ಕೊಡ ಇದ್ದಂತೆ ತೋರುತ್ತದೆ. ವಿಚಾರ ಮಾಡಿದ ಕೊಡ ಎಲ್ಲೋ ಅದ್ರ ಬರೀ ಮಣ್ಣಾದ ತಮ್ಮ ಕೊಡ ಇಲ್ಲ ಅಂದ್ರೆ ಆವಾಗ ಏನಾಗ್ತದೆ? ಕೊಡ ಒಡೆದೋದ್ರು ಕೂಡ ಆ ವ್ಯಕ್ತಿಗೆ ದುಃಖ ಆಗದಂತೆ. ಇಲ್ಲಂದ್ರೆ ಕೊಡ ಹೊಡೆದೋಯ್ತಂದ್ರೆ ಕೊಡವನ್ನ ಹೊಡೆದವರು ತಾನಾಗಿ ಹೊಡೆದ್ರೆ ಬೇರೆ. ಮಕ್ಕಳು ಏನಾದ್ರು ಹೊಡೆದ್ರೆ ಮಕ್ಕಳಿಗೆ ಬಿಡಿತೀವಿ ನಾವು. ಕೊಡ ಹೊಡೆದಿ ಅದೇ ಪುಕ್ಕಟೆ ಬಂದತಿ. ಹಲವು ರೀತಿಯಿಂದ ನಾವು ವಿಚಾರ ಮಾಡ್ತೀವಿ. ಅದ್ರ ಹಣೆ ಬರ ಇಷ್ಟ ಅದ, ಅದು ಸ್ವಲ್ಪ ದೇಶದ್ದು ಹೊಡೆದೋಗಲೇ ಅದು ಹಣೆ ಬರ ಅಂತ ಗೊತ್ತಿದ್ದವನು ಹೋಗಲು ಬಿಡ್ಕೊಡ ಅಂತ. ಅವಂತೆ ನಮ್ಮ ದೇಹ ಅಂತಕ್ಕಂಥದ್ದು ಏನಾದ ವಿಚಾರ ಮಾಡಿದವರಿಗೆ ಈ ದೇಹ ಹೋಗುವಂತ ಸಂದರ್ಭ ಬಂತಂದ್ರೆ ಹೋಗಲು ಬಿಡಂತ. ಹೋಗಿ ಕೊಡ ಹೊಡೆದ್ರು ಹೋಗ್ಲಿ, ದೇಹ ಹೋದ್ರು ಹೋಗ್ಲಿ. ಯಾಕಂದ್ರೆ ಹೋಗುವುದೇ ಇದರ ಧರ್ಮ. ಜಾತಶ್ಚ ಧ್ರುವಂ ಮರಣಂ. ಜಗತ್ತಿನಲ್ಲಿ ಯಾವುದು ತೋರುತ್ತದೆಯೋ, ತೋರ್ತದಂದ್ರೆ ಆ ಜಗತ್ತಿನಲ್ಲಿ ಅದು ನಾಶ ಹಾಕುವಂತ ತಿಳ್ಕೋಬೇಕು. ಒಂದು ಹುಲ್ಲು ಕಡ್ಡಿ ತೋರ್ತದ, ಹಾಗೆ ಇರಂಗಿಲ್ಲ, 2 ತಿಂಗಳಲ್ಲಿ ನಾಶ ಆಗುತ್ತೆ. ಇದೇ ಪ್ರಕಾರ ಇನ್ನೂ ದೊಡ್ಡ ದೊಡ್ಡ ವಿಚಾರಗಳನ್ನು ಮಾಡಿದಾಗ ಮನೆ ತೋರ್ತದ, ಕಟ್ಟಿದಾಗ ತೋರ್ತದ, ತಿಳ್ಕೋಬೇಕು. ಕಟ್ಟುವಾಗ ಬಹಳ ಹಿಗ್ಗು ಪಡಬಾರದು, ಕಟ್ಟೋದು ಬಿಡಬಾರದು, ಕಟ್ಟಬೇಕು. ಹಿಂಗೆ ಸದಾಕಾಲ ಇರಬೇಕು ಅನ್ನುವ ಭ್ರಮೆ ಬಿಡುವು. ಸದಾಕಾಲ ಇರೋದಲ್ಲ, ಹಣದಾದ ಬಿದ್ದೋತದ. ಮೊದಲು ಬೇಕಂದ್ರೆ ಮನೆ ಬೇಕಾದ ಚಂದ ಕಟ್ರಿ, ರೊಕ್ಕ ಕೋಟಿಗಟ್ಟಲೆ ಖರ್ಚು ಮಾಡ್ರಿ, ಬೇಡ ಅಂತ ಅಲ್ಲ. ಆದರೆ ಆ ಮನೆಯನ್ನು ಒಳ್ಳ ನೋಡಿ ಇದು ಹಳೆದಾಯ್ತು, ಇದು ಇನ್ನೊಬ್ಬರ ಮನೆಗಿಂತ ಸುಮಾರಾಯ್ತು ಅಂತ ಹಿಂಗ ಭಾವವನ್ನು ತಂದ್ಕೊಂಡ್ರೆ ಅದು ಅಜ್ಞಾನ, ಎಲ್ಲಾದ್ರೂ ಹೋಗ್ತದೆ. ಇದು ಅಂದಾಗ ಜಗತ್ತಿನಲ್ಲಿ ಯಾವುದೇ ಪ್ರಾಣಿ ಈ ಜಗತ್ತಿಗೆ ಜಾತ ಅಂದ್ರೆ ಹುಟ್ಟಿ ಬಂದಂದ್ರೆ ಇರುವೆಯಿಂದ ಆನೆಯ ಪರ್ಯಂತರವಾಗಿ, ಮಾನವರಿಂದ ಮಹಾತ್ಮರ ಪರ್ಯಂತವಾಗಿ ಅವರೆಲ್ಲರ ದೇಹ ತೊಟ್ಟು ಬಂದದಕ್ಕೆ ಎಲ್ಲರೂ ದೇಹವನ್ನು ಬಿಟ್ಟು ಹೋದ್ರು. ಯಾರ ದೇಹ ಉಳ್ಕೊಂಡದ? ಸಿದ್ಧಾರೂಢರು ಅಂತೀವಿ, ಅವ್ರ ದೇಹ ಆದೇನು. ಬಸವಾದಿ ಶರಣರಂತೀವಿ, ಅವ್ರ ದೇಹ ಆದೇನು. ಋಷಿಗಳಂತೀವಿ, ಅವ್ರ ದೇಹ ಆದೇನು. ಇರೋದಿಲ್ಲ. ಕಾರಣ ಏನಂದ್ರೆ ಯಾವುದು ಜಗತ್ತಿನಲ್ಲಿ ಕಾಣ್ತದಂದ್ರೆ ಅದು ಒಂದಿಲ್ಲ ಒಂದು ದಿವಸ ನಾಶ. ಏನನ್ನ ತಗೊಂಡು ಮನೆ ನಾಶ ಆಗ್ತದೆ, ಮಠಗಳಾಗಲ್ಲ, ಮಠನ ಆಗ್ತಾವ, ಮಠ ತೋರ್ತದ, ಎಲ್ಲರ ಕಣ್ಣಿಗೆ ಕಾಣಿಲ್ಲ, ಅದನ್ನು ಹೋಗಲ್ಲ ಇಲ್ಲಂತ. ಅದಕ್ಕೆ ಘಟವೇ ಖುಷಿ, ಘಟವೇ ನೀನು ಜಗದಂತೆ ತೋರಿ.
ಸತ್ಯ ಅಂತ ಟೋಪಿ ಸಣ್ಣ ಮಗುವಿಗೆ ಕೊಡ ಹೊಡಿತು ಅಂದಾಗ ಅದು ಅಳಲಿಕ್ಕೆ ಪ್ರಾರಂಭ. ಯಾಕಂದ್ರೆ ನಡ್ಕೊಡದೆ ಯಾಕ ಆ ಅರಿಯದ ಮಗು ಕೊಡದಲ್ಲಿ ಏನಿದೆ ಅದು ಶಾಶ್ವತನೋ ಅಶಾಶ್ವತನೋ ಅನ್ನೋದು ಅರಿವಿಲ್ಲದಂತ ಮಗು ಒಟ್ಟಾಗಿ ಅಳುತ್ತದೆ. ದೊಡ್ಡವರು ಹೇಳ್ತಾರೆ ಏನು ಕೊಡ ಹೊಡೋದು ದೊಡ್ಡ ಆಗಿಲ್ಲ ಹೋಗೋಡಿಂದ ನಂಬ್ತಾರ. ಅವ್ರ ಮಗು ಕೇಳಬೇಕು ಮತ್ತೆ ಹೊಸತನನು ಪಾಪ ಅಂದಾಗ ಇಲ್ಲ ಅದೇ ಬೇಕಂತ ಹಠ ಮಾಡ್ತದೆ. ಕಾರಣ ಆ ಶಿಶು ಆ ಬಾಲಕ ಆ ಕೊಡದ ಮೇಲಿಟ್ಟಂತ ಮೋಹನೆ ಒಂದು ಬಂಧ ಮಾಡಿ. ಹಾಗಾಗಿ ನೀನು ಜಗದಂತೆ ತೋರಿ ಮೋಹಿಪದು ಜಗತ್ತೇ ನಿನ್ನ ಶರೀರವನ್ನು ಮೋಹ ಮಾಡಲಾರ್ದು ಯಾರು ಹೇಳು. ಹೆಂಡತಿನ ಪ್ರೀತಿ ಮಾಡೋರು ಇರ್ಬೋದು ಜಗತ್ತಿನಾಗ, ಮಕ್ಕಳನ್ನ ಪ್ರೀತಿ ಮಾಡಲಾರ್ದು ಇರ್ಬೋದು, ಧನ ಕನಕವನ್ನ ಪ್ರೀತಿ ಮಾಡೋರು ಇರ್ಬೋದು, ಪ್ರೀತಿ ಮಾಡೋರು ಇರ್ಬೋದು. ಆದರೆ ನಮ್ಮ ಶರೀರವನ್ನ ಕಟ್ಟಿವನ್ನ ಇದನ್ನ ಪ್ರೀತಿ ಮಾಡೋದು ಯಾರಾಗಿ ಹೇಳಿ. ಎಲ್ಲರಿಗೂ ಇದ್ರ ಮೇಲೆ ಮೋಹ ಅದ, ಎಲ್ಲರಿಗೂ ಇದ್ರ ಮೇಲೆ ಮಮಕಾರ ಅದ. ಅದಕ್ಕೆ ಎಲ್ಲರನ್ನ ನೀನು ಮೋಹಕ್ಕ ಒಳಗಾಗಂಗ ಮಾಡಿದ್ದಿ. ಅದನ್ನು ಏನಂತ ಹೇಳಿದೆ, ಎಷ್ಟು ಆಶ್ಚರ್ಯ ಅಂತ, ಎಷ್ಟು ಆಶ್ಚರ್ಯ. ಆದ್ರೆ ಮೋಹ ಮಾಡ್ತಾರ ಅಂದ್ರೆ ಅಜ್ಞಾನಿಗಳು ಈ ನಾಶವಾಗುವಂತ ಶರೀರವನ್ನ ಮೋಹ, ಜ್ಞಾನಿಗಳಾದವರು ಈ ನಾಶವಾಗುವಂತ ಶರೀರ ಮೋಹ ಮಾಡ್ತಾರೆ. ಈ ಶರೀರಕ್ಕೆ ಆಧಾರವಾಗಿ ಇರುವಂತ ಆತ್ಮದಲ್ಲಿ ಮೋಹ ಮಾಡ್ತಾರೆ. ದೇಹದಲ್ಲಿಲ್ಲ ಪರಮಾತ್ಮನ ಪ್ರೇಮ ಮಾಡಿ. ಆ ಕಾರಣದಿಂದ ನೀನು ಮೊದಲು ಮೃತ್ತಿಕೆಯ ಪಿಂಡದಳು ನೀನೇ ಅಂದರು. ಮೃತ್ತಿಕೆ ಅಂದ್ರೆ ಮಣ್ಣು ಕುಂಬಾರ ಏನ್ ಮಾಡ್ತಾರೆ, ಜಿಗಿಟ ಮಣ್ಣನ್ನ ತಂದು ಜಿಗಿಯನ್ನ ಮಾಡಲಿಕ್ಕೆ ಸಾಕಷ್ಟು ತುಳಿದು ಆಮೇಲೆ ಅದರಲ್ಲಿ ಸ್ವಲ್ಪ ಜುರಿಯಾದ ಕಲಿಸಿ ನಂತರದಲ್ಲಿ ಒಂದು ಚಕ್ರದಂಡವನ್ನ ಇಟ್ಟುಕೊಂಡು ಏನ್ ಮಾಡ್ತಾರ ಅಂದ್ರೆ ಆ ಮಣ್ಣನ್ನು ತಗೊಂಡು ಆ ಚಕ್ರದಂಡದ ಮೇಲೆ ಮಣ್ಣಿನ ಉಂಡೆಯನ್ನು ಇಡ್ತಾನೆ. ಕುಂಬಾರ ಮಾಡ ನೋಡ್ತದೆ. ಇಷ್ಟಕ್ಕೆ ಕೊಡಾದದೇನು, ಮಣ್ಣದ ಚಕ್ರದಂಡ ಕೊಡಾದದೇನು, ಕುಂಬಾರ ಇಲ್ಲದ್ರೆ ಕೊಡಂಗಲ್ಲ. ಆ ಕುಂಬಾರ ಮಣ್ಣ ಕೈಯಾಕಿ ಹಿಂಗೆ ಅನ್ನೋದ್ರಾಗ ಒಂದು ಕೊಡ ತಯಾರು ಮಾಡ್ತಾರೆ. ಅಂದ್ರೆ ಮೊದಲು ಇದ್ದಿಲ್ಲ ಕೊಡ, ಈಗ ಮತ್ತೆ ನಂತರದಲ್ಲಿ ಇರೋದಿಲ್ಲ ಅಂತ. ಅದಕ್ಕಾಗಿ ಮೃತ್ತಿಗೆಯ ಪಿಂಡಗಳು ಔಷಧದಲ್ಲಿ ನೀನು ಇದ್ದಿಲ್ಲ. ಹುಟ್ಟಿದ ಬಳಿಕ ಹೊಡೆದ ಧೂಳಾಗಿ ನೀನಿಲ್ಲ. ಕೊಡ ಹುಟ್ಟಿದ ಮೇಲೆ ಸ್ವಲ್ಪ ದಿನ ಹೊಡೆದಾಗ ಹೋಗ್ತದ, ಬಿಡಿತದಲ್ಲ, ಹೊಡೆದ್ರೆ ಧೂಳು ಆಗ್ತದೆ. ಆ ಧೂಳು ಮಣ್ಣಿನ ಕೊಡದೇನು, ಪುಡಿ ಮಣ್ಣಿನಾಗ ಕೊಡ ಇಲ್ಲ. ಮೊದಲು ಪುಡಿ ಮಣ್ಣು ಇರ್ತಲ್ಲ, ಪುಡಿ ಮಣ್ಣಿನ ಕೊಡ ಇಲ್ಲ. ಈಗ ಧೂಳಾಗಿರ್ತಕ್ಕಂಥ ಮಣ್ಣಿನಲ್ಲಿ ಕೊಡ ಇಲ್ಲ. ಅದರಂತೆ ಸೂಕ್ಷ್ಮ ಬೆಳಗ್ಗೆ ಬರೆಯೋದು. ಅದಕ್ಕೆ ನೀನು ಮಾಯಾ ಅನ್ನುವಂಥದ್ದನ್ನ ಕೂಡೋದಕ್ಕಿಂತ ಮುಂಚೆ ಈ ಶರೀರ ಇದ್ದಿಲ್ಲ. ಮಾಯಾ ಅಂಶ ಕೂಡ ಶರೀರ ತಯಾರಾಯಿತು. ತಯಾರಾದ ಶಾಸ್ತ್ರ ಇರ್ತದೇನು ಎಂದು ನೀನಿಲ್ಲ, ಧೂಳ ನೀನಿಲ್ಲ, ವಿದ್ಯಾದ ಅಂತದೊಳಗೆ ನೀನಿಲ್ಲ.
ಯಾವ ಮಾತುಗಳು ಏನು ಕಟ್ಟಳೆಗಳನ್ನ ನಿಯಮಗಳನ್ನ ವಿಧಿಗಳನ್ನ ಏನ್ ಮಾಡ್ಯಾರ ಅದನ್ನ ನೀನು ವಿಚಾರ ಮಾಡಿದ್ರೆ ಮೊದಲೇ ಇಲ್ಲ. ತೋರ್ತವಲ್ಲ, 50 ವರ್ಷ 60 ವರ್ಷ ತೋರ್ತದ, ಒಬ್ಬೊಬ್ರು 70 80, ಕೆಲವು ಮಂದಿ 100 ವರ್ಷ ತೋರ್ತದ. ಅವ್ರ ಅಂತ್ಯದೊಳಗೆ ಕೊನೆಯಲ್ಲಿ ಇಲ್ಲಂಗ ಆಗೇವಿ. ಎಲ್ಲರೂ ಸೇರಿ ನಾ ಹೇಳೋದು ನಮ್ಮದು ಹಿಂಗೆ ಆಗ್ತದ. ಆದ ಕಾರಣ ನೀನು ಕುರಾನ್ ಎಲ್ಲಿ ಇದ್ದೀವಿ ಅಂತ ವಿಚಾರ ಮಾಡ್ತಾರೆ. ಮುಖ ದುಡಿ ಮಾತ್ರದ ಎದುರಿನಿಂದೆ ಪರಿಕಲ್ಪಿತ ಆಕಾರದಿಂದ ವಿವೇಕ ವಿರಹಿತರಿಗೆ ಪರಮಾರ್ಥನಿಗೆ ತೋರ್ಪ ವರ್ಗಿಸಲು ಎಂದೆಂದು ಮುಂದೆ ತೋರ್ತೇವೆ. ನರನ ಮುಖದ ನುಡಿ ಮಾತನ್ನು ನರರು ಅಂದಾಗ ಮಾನವರು ಅಂದಾಗ ಈ ದೇಹವನ್ನು ತೊರೆದುಕೊಂಡು ಜಗತ್ತಿನಲ್ಲಿ ನರ ಹೋಗಿ ನಾರಾಯಣನಾಗುವಾಗ ಮಾನವರಾಗಿ ಹುಟ್ಟಿ ಮಹಾದೇವನನ್ನಾಗಿ ಹೋಗುವುದರಲ್ಲಿ ಆದರೆ ನರನ ಅಜ್ಞಾನಿಗಳಿಗೆ ನುಡಿ ಮಾತ್ರದಿಂದ ನೀಡಿದ್ದೆಲ್ಲ ಕಾರಣದಲ್ಲಿ ಅಂದ್ರೆ ವ್ಯಾಖ್ಯೆ ಮಾಡ್ಯಾರ. 3 ಕಾಲದಲ್ಲಿ ಯಾವುದು ಇದೆಯೋ ಅದು ಸತ್ಯ, ಒಂದು ಕಾಲದಲ್ಲಿ ಇದ್ದು ಇನ್ನೊಂದು ಕಾಲದಲ್ಲಿ ಯಾವುದು ಇರುವುದಿಲ್ಲವೋ ಅದೆಲ್ಲವೂ ವಿಚಾರ. ಕಂಡ್ರು ಕೂಡ ಶರೀರ ಸಚ್ಚಲ್ಲ ನೆನಪಿಸಬೇಕು. 3 ಕಾಲಗಳ ಮುಂಚಿನ ಇಲ್ಲ, ಮಧ್ಯ ಕಾಲದಲ್ಲಿ ತೋರ್ತದಿಲ್ಲ. ಭೂತಕಾಲ ಇಲ್ಲ, ಭವಿಷ್ಯತ್ ಕಾಲ ಇಲ್ಲ, ವರ್ತಮಾನ ಕಾಲದಲ್ಲಿ ತೋರ್ತೇನು. 3 ಕಾಲ ಇಲ್ಲ. ಅದಕ್ಕೆ ಸತ್ಯ ಯಾವುದು? 3 ಕಾಲಗಳಲ್ಲಿ ಯಾವುದು ಇದೆಯೋ ಅದು ಸತ್ಯ. 3 ಕಾಲದಲ್ಲಿ ಇರೋದಾವರಿ ಜಾಗ್ರಾವಸ್ಥೆಯಲ್ಲಿ, ಸ್ವಪ್ನಾವಸ್ಥೆಯಲ್ಲಿ, ಸುಸುಪ್ತಾವಸ್ಥೆಯಲ್ಲಿ, ಸೂರ್ಯಾತೀತ ಅವಸ್ಥೆಯಲ್ಲಿ ಯಾವುದು ಇರುತ್ತದ ಅದು ಸತ್ಯ. ಆ ಒಂದು ಸತ್ಯಕ್ಕನೇ ವೇದಾಂತಿಗಳು ಅದಕ್ಕೆ ಪರಬ್ರಹ್ಮ ಅಂದ್ರು, ಕೆಲವೊಂದು ಶಿವ ಅಂದ್ರು, ಕೆಲವೊಂದು ಪರಮಾತ್ಮರು, ಶೈವರ ಲಿಂಗ ಅಂತಾರೆ. ಲಿಂಗ ಅಂದ್ರೆ ಬೇರೆ ಅಲ್ಲ, ಶಿವಂದ್ರ ಬೇರೆ ಅಲ್ಲ, ಪರಮಾತ್ಮ ಬೇರೆ ಅಲ್ಲ, ಪ್ರಕೃತಿ ಬೇರೆ ಅಲ್ಲ. ಒಂದೇ ವಸ್ತುವಿಗೆ, ಒಂದೇ ಪರವಸ್ತುವಿಗೆ ಅವರವರ ಪ್ರೇಮದಿಂದ ಕರೆದಂತ ಹೆಸರೇ ಅದು ಹೆಸರಿಲ್ಲ, ನಿರಾಕರವಾಗಿ ಒಂದು ಬೆಳಗ್ಗೆ ಎಲ್ಲರೂ ಹೆಸರು ಏನದೇ ಇಲ್ಲ. ಹೆಸರೇನು? ಯಾಕಂದ್ರೆ ಅದು ಹುಟ್ಟಿದಲ್ಲ, ಹುಟ್ಟಿದ ವಸ್ತುವಿಗೆ ಹೆಸರಿಡಕ್ ಬರ್ತಾವ. ಹುಟ್ಟಾದಂತ ಪರಬ್ರಹ್ಮನಿಗೆ ಪರಮಾತ್ಮನ ಹೆಸರೇ ಇಲ್ಲ. ಆದರೂ ಕೂಡ ಇದು ಯಾರು ಅಂತ ವ್ಯವಹಾರಿಕವಾಗಿ ಮನೆಗೆ ಕೇಳ್ತಾರೆ, ಯಾರಪ್ಪ ಒಂದು ಮಗ ಹೆಸರೇನಿದೆ ಅಂದ್ರೆ ಯಾಕ ಎಲ್ಲರಿಗೆ ಓ ಓ ಓ ಓ ಅಂತ ಹೋಗಿದ್ರೆ ವ್ಯವಹಾರ ನಡೆಯಕ್ಕೆ ಅಂತೇಳಿ ನನ್ನ ಹೆಸರಲ್ಲೇ ಇತ್ತು. ನಾವೇ ತಿಳ್ಕೊಂಡೇವೆ ಹೆಸರೇ ಕಾಣಿಸ್ಬೇಕು. ತಾಯಿ ಗರ್ಭದಿಂದ ಬರ ಯಾವ ಹೆಸರು ಎಲ್ಲರಿ ತಾಯಿ ಗರ್ಭದಿಂದ ಬರುವಾಗ ಯಾವ ಹೆಸರೇ ಇಲ್ಲ. ಅಲ್ಲೇ ಹೆಸರಿತ್ತಂದ್ರೆ 14 ತಿಂಗಳು 3 ತಿಂಗಳು 5 ತಿಂಗಳಲ್ಲಿ ಮತ್ತೊಂದು ಹೆಸರಿರ್ತಿಲ್ಲ. ತಾಯಿ ಗರ್ಭದಲ್ಲಿ ಬಂದಾಗ ಹೆಸರೇ ಇಲ್ಲ. ಮತ್ತೆ ಅವಾಗ ತೊಟ್ಟಿಲಲ್ಲಿ ಹಾಕುವಾಗ ಮಧ್ಯದಲ್ಲಿ ಸ್ವಲ್ಪ ಹೆಸರು ಸುಖಕ್ಕಂತೂ ಜಪ್ ಬಂದಿದೆ.
ಮತ್ತೆ ನಾಳೆ ನಿನಗೆ ಮರಣ ಪ್ರಯಾಣ ಮಾಡುವಾಗ ಹೆಸರು ಬಿಡ್ತದೇನು? ಸುಡುಗಾಡು ಸೇರುವಾಗಲೂ ಇಲ್ಲ, ಮತ್ತೆ ಕಾಲದ ಆಗಲ್ಲ. ಹಿಂಗೆ ಆಗಿದ್ದಾರೆ. ಅದು ಸುಮ್ಮನೆ ಹೆಸರಂತ ಹೆಸರು ಎಲ್ಲಿ ಅದಂತ ಮುಟ್ಟಿ ನೋಡಿದಲ್ಲಿ ಒಂದೊಂದು ಅಂಗಗಳಿಗೆ ಒಂದೊಂದು ಹೆಸರಾವಂದ್ರೆ ದೇಹದಲ್ಲಿ ಎಲ್ಲಿ ದೇಹದಿಂದ ಬಂದ್ಕತ್ತೆ ಯಾವಾಗಲೂ ದೇಹದಿಂದ ಬಂದ ಅಂಗಾದಿಂದ ಅಣ್ಣೆತ್ತವರೆಗೂ ಒಂದೊಂದು ಕೂದಲಕ್ಕೂ ಕೂಡ ಒಂದೊಂದು ಹೆಸರಿದ್ದಾರೆ. ದೇಹದಿಂದ ತಮ್ಮ ವಿಚಾರ ದೇವರಂತ ಅಂತ ನಗರನ್ನ ಎಷ್ಟು ರಾಗಗಳು ಉತ್ಪತ್ತಿಯಾಗ್ತಾವ, ಮನಸ್ಸು ಮೊದಲಿಗೆ ನಾಶ ಆಗುತ್ತದೆ. ಅದಕ್ಕೆ ಇಲ್ಲದ ಹೆಸರಿಗೆ ಇಲ್ಲದ ಹೆಸರಿಗೆ ಗುಡ್ಡ ಇಲ್ಲದ ಹೆಸರಿಗೆ ಗುಡ್ಡ ಜಗತ್ತು. ಅದಕ್ಕೆ ಕೊನೆಗೆ ಹೇಳ್ತಾರ ಏನಾಯ್ತೆ ದೇವೇಂದ್ರ ಬೋಧನೆ ಇಲ್ಲ, ಜೀವ ವೈದ್ಯ ರೈತ ದೇವ ಅಂದ್ರೆ ಹೆಸರು ಇದೇ ಹೋಯ್ತು. ಜೀವ ಪೂರ ಆ ಜೀವನಲ್ಲಿ ಆದರೂ ಕೂಡ ಅಜ್ಞಾನದಿಂದ ಜೀವ ಪೂರ ಜೀವ ಹೋಯ್ತು. ಜೀವ ಹೋಯ್ತು, ಜೀವನಿಗೆ ಸಾವಿಲ್ಲ. ಜೀವನಿಗೆ ಸಾವಿಲ್ಲ. ಪಕ್ಕ ತಿಳಿದವರು ಒಂದೇ ಸಲ ತಿಳಿಯೋದಲ್ಲ, ಹೊಸದಾಗಿದ್ದರೆ ಒಂದು ಸಲ ತಿಳಿಯೋದಿಲ್ಲ. ಜೀವನಿಗೆ ಸಾವಿಲ್ಲ. ಯಾಕಂದ್ರೆ ಪರಮಾತ್ಮನ ಸ್ವರೂಪನೇ ಜೀವ. ಹೊರಗೆ ಇಡೀ ಜಗತ್ತಿನ ತುಂಬ ಪರಮಾತ್ಮ ಅನುರೇನು ತುಳಕಾಸ್ಪದಲ್ಲಿ ಹರಿತನಾಗಿ ಹೇಗಿದ್ದಾನೋ ಅದರಂತೆ ಇದೇ ಶರೀರದಲ್ಲಿ ಆನೆ ಶರೀರದಲ್ಲಿ ಮಾನವರ ಶರೀರದಲ್ಲಿ ಒಳಗೆ ತೋರೋದಕ್ಕೆ ಜೀವಾತ್ಮ, ಹೊರಗೆ ನೋಡಿದಾಗ ಪರಮಾತ್ಮ. ಮತ್ತೆ ಈ ಪರಮಾತ್ಮ ಹೆಸರು ಹೋಗ್ತೀವಿ, ದೇವರನ್ನ ಪರಮಾತ್ಮ ಅಂತೀವಿ. ಮತ್ತೆ ಈ ಜೀವಾತ್ಮ ಎಲ್ಲಿಂದ ಬಂದ? ಜೀವಾತ್ಮ ಬಂದಿಲ್ಲ, ಹುಡುಕಂತ ಜೀವನ ಯಾರು ಹುಡುಕ್ರಿ? ತಂದೆ ತಾಯಿ ರಕ್ತವೀರೆಲ್ಲ ಒಂದು ದೇಹ ಹುಡುಕ. ಜೀವನ ಯಾರು ಹುಡುಕ್ತಾರೆ? ಬರಂಗಿದ್ರೆ ಗಂಡಾಗಲಿ ಹೆಣ್ಣಾಗವ, ಹೆಣ್ಣಾಗಲಿ ಗಂಡಾಗವ. ಶಾಣೆ ಆಗಲ್ಲ, ಗಡ್ಡ ಗಡ್ಡ ಆಗಲ್ಲ, ಶಾಣ. ಅದು ನಮ್ ಕೈ ಇಲ್ಲ. ಜೀವಾತ್ಮ ಹುಟ್ಟಿಸೋದು ನಮ್ ಕೈ ಇಲ್ಲ. ಆ ಪರಮಾತ್ಮ ಸ್ವರೂಪದ ಜೀವಾತ್ಮ. ಆ ಪರಮಾತ್ಮಗೆ ಹೇಗೆ ಸಾವಿಲ್ಲೋ ಅದೇ ಪ್ರಕಾರ ಜೀವಾತ್ಮ ಸಾವಿಲ್ಲ. ದೇಹಕ್ಕ ಸಾವು ತಪ್ಪಿದ್ದಿಲ್ಲ. 1000 ವರ್ಷ ಬದುಕಿದ್ರು ಕೂಡ ಒಂದು ದಿವಸ ಸಾಯಲೇಬೇಕು. ಅದರಂತೆ ಆ ಪರಮಾತ್ಮ ಸ್ವರೂಪವೇ ಜೀವಾತ್ಮ, ಜೀವಾತ್ಮವೇ ಪರಮಾತ್ಮ ಅಂತ ಯಾರು ದೃಢವಾಗಿ ತಿಳಿದುಕೊಂಡಿರುತ್ತಾರೆಯೋ ಅಂತವರಿಗೆ ಈ ಮಾಯಾ ಜಾಲದಿಂದ ನಿರ್ಮಿತವಾದ ದೇಹದ ಮೇಲೆ ಮೋಹ ಇಲ್ಲ, ಮಮಕಾರ ಇಲ್ಲ. ಅವರಿಗೆ ಮೋಹ ಮಮಕಾರ ಇಲ್ಲ. ಯಾಕಂದ್ರೆ ಆ ಶರೀರ ನಾನಲ್ಲ ಅಂತ ತಿಳ್ಕೊಂಡ್ರು ನಾವು. ನೆರೆಮನೆಯ ದುಃಖಕ್ಕೆ ಅಳುವರ ಕಣ್ಣು ನಾಚುವ ನಮ್ಮ ಕೂಡಲ ಸಂಗಮ ದೇವ ಅಂದ್ರ ಬಸವಾದಿ ಶರೀರ. ನೆರೆಮನೆಯ ದುಃಖ ನೆರೆಮನೆ ಅಂದ್ರೆ ಪಕ್ಕದ ಮನೆಯಲ್ಲಿ ಯಾವುದೋ ಕಾರಣಕ್ಕೆ ಅಳುತ್ತಾರಪ್ಪ, ಯಾವುದೋ ಸಂದರ್ಭ ದುಃಖ ಅವರು ಅಳುತ್ತಾರ ಅಂತೇಳಿ ಪಕ್ಕದ ಮನೆ ನೀನು ಅಳುತ್ತೇನು? ಅಲ್ಲಿ ಅಳುತ್ತಿರ್ತಾರೆ, ಮನೆ ನಗುತ್ತಿರ್ತಾರೆ. ಇವ್ರ ಮೇಲೆ ದುಃಖ ಆದಾಗ ಅವ್ರು ನಗುತ್ತಿರ್ತಾರೆ, ಇವ್ರು ಅಳ್ತಾರೆ. ಯಾಕಂದ್ರೆ ಅವ್ರು ನಮ್ಮ ಸಂಬಂಧ ಇಲ್ಲ, ನಮ್ದು ಅವ್ರು. ಆದ್ರೆ ಅದರ ಲಕ್ಷ ಅಂದ್ರೆ ನೆರೆಮನೆಯ ದುಃಖ ಅಂದ್ರೆ ಶರೀರ. ನೆರೆಮನೆ ಮನೆಯಲ್ಲ ಇದು. ಈ ಶರೀರಕ್ಕೆ ಬಂದ ದುಃಖಾದಿಗಳು ಸುಖಾದಿಗಳು
ಆಯಾ ಮನೆಯವರಿಗೆ ಸಂಬಂಧವಿನ ಪಕ್ಕದ ಮನೆಯವರಿಗೆ ಸಂಬಂಧ. ಅದರಂತೆ ನಮಗೆ ಜನನನ್ನು ಹುಟ್ಟುವುದು ಮರಣವನ್ನು ಸಾಯುವುದು ಇದು ದೇಹಕ್ಕೆ ಸಂಬಂಧಪಟ್ಟ. ದೇಹ ಹುಟ್ಟಲಿಲ್ಲ, ದೇಹ ಸಾಯ್ತದೆ. ದೇಹಕ್ಕೆ ವಿಕಾರ ಅದ. ವಿಕಾರ ಅಂದ್ರೆ ಹಾಲು ಮತ್ತು ಕೆಸರಾದ. ಮೊದಲು ತಾಯಿಗೆ ಬಂದು ಇಷ್ಟೇ ಇತ್ತು, ಆಮೇಲೆ ಬಾಲಕ ಆಯ್ತು, ಶಿಶು ಆಯ್ತು, ಬಾಲಕ ಆಯ್ತು, ಯೌವನ ಆಯ್ತು, ನಡು ಯೌವನ ಆಯ್ತು, ಕೊನೆಗೆ ಮುಪ್ಪಾಯ್ತು ಅಂತ ಜಗತ್ತಿಗೆ ಇದಾಗಿದೆ. ನಮ್ಮ ಮತ್ತೆ ನಾವು ಎಲ್ಲಿ ಬೇಸಿಲ್ಲ. ನಾವು ಬಹಳ ಆಯುಷ್ಯ ಹೋಗ್ಯದ. ಕಪ್ಪೆ ಹಾವು ಕಪ್ಪೆನ ನೋಡಿದಾಗ ಈ ಮೃತ್ಯು ಅನ್ನುವಂಥದ್ದು ನಮ್ಮ ಆಯುಷ್ಯವನ್ನು ನುಂಕ್ಯಂತ ಬರಕತ್ತ ಈ ದೇಶ. ಯಾಕೆ ಕಪ್ಪಿಗೆ ಗೊತ್ತಿಲ್ಲಲ್ಲ, ಹಾವಿನ ಬಾಯಿಗೆ ಸಿಗಿದೆ. ಅದೇ ನಾನು ಯಾವ ಸ್ವತಂತ್ರ ಇದ್ದೀನಿ ಅಂತ ಹೊರಗಡೆ ನೊಣಗಳನ್ನ ಹತ್ತಿರಬೇಕಂತ ಆಸೆ ನಾವು ಸಾಕಿದ್ರು. ನಾವು ಯಾವಾಗ ಬಾಯಿ ಮುಚ್ಚುತ್ತಾರ ಅದಕ್ಕೆ ನಾವು ಬಹಳ ಆಯುಷ್ಯ ಕಡೆದು ಕೂಡ ವಿಷಯಾದಿಗಳನ್ನ ಇನ್ನ ಕೈಬೇಕಂತ ಇದಕ್ಕೆ ಆಸೆ ಪಡ್ತೇವೆ. ಮೃತ್ಯು ದೇವತೆ ಯಾವಾಗ ಬಂದು ನಿನ್ನ ಗೊತ್ತಿಲ್ಲ. ಆ ಕಾರಣಕ್ಕಾಗಿ ಇಲ್ಲಿ ಮಹಾತ್ಮರು ನೆರೆಮನೆಯ ದುಃಖಕ್ಕೆ ಹೋಗಕ್ಕಾಗಲ್ಲ. ಶರೀರ ವಿಕಾರ ಮರಣ ಹೇಳಬೇಕು. ವಿಚಾರ ಸುಖ ದುಃಖ ಯಾರಿಗೆ ಹೇಳಬೇಕು? ಸುಖ ದುಃಖ ಮನಸ್ಸಿಗೆ ಸಂಬಂಧವಿಲ್ಲ, ದೇಹಕ್ಕೂ ಸಂಬಂಧ ಇಲ್ಲ, ಜೀವನಕ್ಕೂ ಸಂಬಂಧ ಇಲ್ಲ, ಬುದ್ಧಿಗೂ ಸಂಬಂಧ ಇಲ್ಲ, ಚಿತ್ತಕ್ಕೂ ಸಂಬಂಧ ಇಲ್ಲ. ಆತ್ಮನೆಯಂತೂ ಮನೇ ಸಂಬಂಧ. ನಮ್ಮ ಮನಸ್ಸು ಸರಿಬೇಕು, ಅದು ಮನುಷ್ಯನ ದುಃಖ ಅಂತ ಅರ್ಥ. ಆ ಮನುಷ್ಯನ ದುಃಖ ಹೋಯ್ತು ಅಂದ್ರೆ ಮನಸ್ಸಿಗೆ ಆನಂದ ಆಗ್ತದೆ. ಆದ್ರೂ ಕೂಡ ಇದು ಮನಸ್ಸಿನ ಧರ್ಮದಿಂದ ನಮ್ಮ ಸ್ವರೂಪದ ಧರ್ಮ ಅಲ್ಲ. ಆತ್ಮ ದುಃಖದಿಂದ ಅವರಿಗೆ ಆನಂದ ಬೇಕಾಗಿದೆ. ದುಃಖ ಸಾಕ್ಷಾತ್ಕಾರದಿಂದ ಶುದ್ಧವಾದ ಚೈತನ್ಯ ಸುಖ ದುಃಖಕ್ಕ. ಮತ್ತೆ ನಿಶ್ಚಯ ಮಾಡೋದು ನಿರ್ಣಯ ಮಾಡೋದು ಯಾವ್ದಂದ್ರೆ ಬಹಳ ವಿಚಾರ ಹೇಳಕ್ಕಂತ ಕಡಿಮೆ. ಯಾಕಂದ್ರೆ ಬುದ್ಧಿ ಬಹಳ ಚೆನ್ನಾಗಿರ್ತದೆ ಅವ್ರಿಗೆ, ನ್ಯಾಯ ಹೇಳೋರಿಗೆ ಬುದ್ಧಿವಂತ ಅಂತ. ಯಾಕಂದ್ರೆ ಇದು ಹೌದು ಇದಲ್ಲ ಅಂತ ಸರಿಯಾಗಿ ವಿಚಾರ ಮಾಡೋದು ಬುದ್ಧಿಯ ಧರ್ಮ. ಅದಕ್ಕೆ ಬುದ್ಧಿವಂತ ಅಂತಾರೆ. ಹೌದು. ಮತ್ತೆ ನಾನು ನನ್ನದು ಅಂತ ಹೇಳ್ತೀವಿ, ಅದು ಅಹಂಕಾರ ಧರ್ಮ. ಅಂದ್ರೆ ನಿನ್ ಧರ್ಮ ಏನಂದ್ರೆ ಆತ್ಮನ ಧರ್ಮ ಏನಂದ್ರೆ ಏನಿಲ್ಲ. ಇಲ್ಲದಿದ್ದರೂ ಕೂಡ ಸುಳ್ಳಾದ ಕೊಡಕ್ಕೆ ಮೋಹವನ್ನು ಮಾಡತ್ತೆ. ಸುಳ್ಳಾದ ಮೋಹವನ್ನು ಮಾಡಿ ನಾವು ಸುಳ್ಳು ಅಂತ ಅರ್ಥ. ನಾವು ಚಿಂತೆ ಮಾಡಿದ್ರೆ ಇರ್ತದೆ, ಚಿಂತೆ ಮಾಡಿದ್ರೆ ಎಲ್ಲ ಚಿಂತೆ ಮಾಡದೇ ಇದ್ರೆ ಅದು ಜನ್ಮ ಹೋಗೋದು. ಕರ್ಮಜನ್ಯ ಶರೀರ. ಹಿಂದಿನ ಜನ್ಮದಲ್ಲಿ ತಾನು ಮಾಡಿದ ಕರ್ಮಗಳ ಸುಖ ದುಃಖ ಏನಾದ ಅದು ಊಟವನ್ನ ಮಾಡಲಿಕ್ಕೆ ಈ ದೇಹ ಬಂದವ. ಸುಖವೇ ಇರಲಿ ದುಃಖವೇ ಇರಲಿ, ಮತ್ತೆ ಆಕರ್ಮ ಯಾರು ಮಾಡ್ಯಾರ? ಕರ್ಮ ನಾವು ಹಿಂದಿನ ಜನ್ಮದಲ್ಲಿ ಮಾಡದ ಕರ್ಮವೇ ಇಂದು ಊಟ ಮಾಡುತ್ತೇವೆ ವಿನಃ ತಂದೆ ತಾಯಿ ಮಾಡಿದ್ದು ನಾವು ಸಂಬಂಧ. ಅವ್ರ ಕರ್ಮ ಅವ್ರ ಸುತ್ತ. ಯಾಕಂದ್ರೆ ಮಾಡಿದ್ದು ಮಹಾಕಾಯ ಅಂತಾರ. ಯಾರು ಏನು ಮಾಡ್ಯಾರ ಅದನ್ನೇ ಒಪ್ಪಬೇಕು. ಯಾರಿಗೆ ಇದು ಪಾಪ ಇನ್ನೊಬ್ಬರಿಗೆ ಕೊಡೋದು ಬರಕಿಲ್ಲ,
ಇನ್ನೊಬ್ಬರು ಹೋಗಬಾರದು. ಮನೆಗೆ ಅಥವಾ ರಿಸರ್ವಿರ್ತಕ್ಕಂಥ ಆಸ್ತಿ ಎಲ್ಲವೂ ಒಬ್ಬರೇ ಮಾಡಬೇಕು. ಆಸ್ತಿ ಮಕ್ಕಳು ಕೊಡ್ತೀವಿ, ನೀವು ಕೊಡಕ್ ಬರ್ತದ, ಅದಕ್ಕೆ ಕೊಡ್ತೀವಿ. ಅದಕ್ಕೆ ತಗಂತಾರ ಅವ್ರು ಮಕ್ಳ ತಗಂತಾರ. ಇದು ನಮ್ಮದೇ ಅಂತ ಹೇಳ್ಕೊಂಡು ಅವ್ರು ತಗಂತಾರ. ಒಂದ್ವೇಳೆ ಕೇಳ್ರಿ ಮತ್ತೆ ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪ ಅನ್ನತಕ್ಕಂಥದ್ದು ಯಾವುದು ಅವ್ರಿಗೆ ಅಂತಾರ. ಆದ್ರೆ ನೀವೇ ಕೇಳ್ರಿ, ಹಣ ಸಂಬಂಧ ಕೇಳ್ರಿ, ತಲೆ ಕಟ್ಟದ ನಿಮ್ಗೆ. ಯಾಕೆ ನೀನು ಪಾಪ ಮಾಡಂತ ಹೇಳಿದ್ನ ಕೇಳ್ತ ಭಕ್ತಿ ಮಾಡ್ತಾರ ಅವ್ರು. ಪಾಪ ಮಾಡಂತ ಯಾವ ಕಾರಣ ಹೇಳಿದ್ರೆ ನೀವ್ ಮಾಡಿದ್ದಿಲ್ಲ ನೀವು. ಅಂದ್ರೆ ನಾ ಹೇಳ್ತಕ್ಕಂಥ ತಾತ್ಪರ್ಯ ಏನಂದ್ರೆ ಪಾಪ ಪುಣ್ಯ ಕೊಡೋಕು ಬರಂಗಿಲ್ಲ, ತಗೊಳಕು ಬರಂಗಿಲ್ಲ. ಆ ಪಾಪ ಪುಣ್ಯನ ಈ ಜನ್ಮದಲ್ಲಿ ಊಟ ಮಾಡಲಿಕ್ಕೆ ಭೋಗಿಸಲಿಕ್ಕೆ ಎಷ್ಟು ವರ್ಷಗಳ ಕಾಲ ಅವಕಾಶ ಬೇಕು ಅಷ್ಟು ವರ್ಷ ಆಯುಷ್ಯವನ್ನ ಬ್ರಹ್ಮ ಹಣೆ ಬರಬೇಕು. ಇಷ್ಟೇ ವರ್ಷದವರೆಗೂ, ಇಷ್ಟೇ ಗಟ್ಟಿರೋದು, ಇಂಥ ಇರಬೇಕು, ಬೆಳಗ್ಗೆ ಸಾಯಂಕಾಲ ನಾರ್ಮಲಿ ಬೆಂಗಳೂರು ಬಿಡ್ತೀರ, ಇಲ್ಲಿ ಬಿಡ್ತೀರ, ನೀವು ಕೈಲಾಗೂ ಬೆಳಗಿಲ್ಲ. ಆಯುಷ್ಯ ಹೋಗೋದು ನಾ ಮೊದಲು ಹೇಳ್ತೇನೆ. ಪ್ರಣಿತಿಯಲ್ಲಿ ಎಣ್ಣೆ ಮುಗಿಯವರೆಗೂ ದೀಪ ಆಗಲ್ಲ, ಆದ್ದರಿಂದ ಆಗೋದು. ಮತ್ತೆ ಹಿಂದಿನ ಪುಣ್ಯ ಇರೋ ತನಕ ಮತ್ತೆ ಆಯುಷ್ಯ ಮುಗಿದ ಎಲ್ಲರಿಗೂ ಗಂಟೆ ಮಾಡಿಕೆ ಆ ಪ್ರಕಾರವಾಗಿ ನರಮುಖದ ನುಡಿ ಮಾತ್ರದಿಂದ ಇರಲಿ. ಮತ್ತೆ ವಿವೇಕ ಗ್ರಹಿಸಿದರೆ ಪರಮಾರ್ಥ ಗಳಿಸಿತ್ತು. ದೊಡ್ಡವರಿಗೆ ಪ್ರೋತ್ಸಾಹಲ್ಲ, ಅವರಿಗೆ ಕೊಡಬೇಕಂತ ಕಾಣ್ತದೆ. ಅದಕ್ಕೆ ಜ್ಞಾನಿಗಳಿಗೆ ದೇಹ ಸುಳ್ಳಂತ ಕಾಣ್ತದ, ಅಜ್ಞಾನಿಗೆ ದುಷ್ಟ ಅಂತ ಕಾಣ್ತದ. ಅದಕ್ಕೆ ಓ ಅಂತ ಆಗ್ತದೆ. ಅಂತ ಅರ್ಥ ಅಲ್ಲ. ಸ್ವಲ್ಪ ಯಾರು ನಗ್ತಾರೆ, ನಗೋದಿಲ್ಲ. ಅವ್ರಿಗೆ ದುಃಖ ಯಾಕೆ ಬರ್ತದ ಅವ್ರಿಗೆ ಅಂದ್ರೆ ಒಳಗೆ ಇದು ನೋವಾದ ಸತ್ಯವಾದ ದೇಹ ವಹಿಸಿಲ್ಲಪ್ಪ, ಇನ್ನೊಂದು ಸ್ವಲ್ಪ ಮುಗಿಸಬೇಕಾಗಿತ್ತು, ಇನ್ನೊಂದು ಸ್ವಲ್ಪ ಇದು ಮುಗಿಸ್ಬೇಕಾಗಿತ್ತು, ಅದು ಮುಗಿಸ್ಬೇಕಾಗಿತ್ತು, ಎಲ್ಲ ಅರ್ಧಕ್ಕೆ ಬಿಟ್ಟು ಹೋಗ್ಬೇಕು ಅಂತ ಹೋಗಿತ್ತು. ಅದಾಗ ಮಾಡಿ ಬರ್ತದೆ. ಆಯುಷ್ಯದಿಂದಲೇ ಹೋಗಲ್ಲ. ಅವನಿಗೆ ಸಣ್ಣ ವಯಸ್ಸಪ್ಪ, 20 ವರ್ಷ ಹುಟ್ಟುತ್ತಾವ ಹಿಂಗೆ ಕೆಲವು ಸಾಹಿತ್ಯಗಳಂತ ಮುಪ್ಪಾರು ಉದಾಹರಣತವ ಅವ್ರು ಸಾವೇ ಬರಂಗ ಬದುಕಿರ್ತಾವ. ಕಂಡವ್ರು ಬೆಳಿಕೆ ಅಂತಾರ, ಯಾರು ಮಾತಾಡೋದು ಯಪ್ಪ ಹಾಕಿಟ್ಟಿದ್ದಪ್ಪ ಅಂತಾವ. ಆದ್ರೆ ಕರ್ಕಂಗಿಲ್ಲ. ಬೇಡೋದು ಪುಟ್ಟಗಳಾಗಿ ಬೇಡ್ತಾರ ದೇವರಿಗೆ. ದೇವರು ನಾವು ತೆಗೆದುಕೊಂಡು ಮುದುಕಿ ಮಕ್ಕಳಿಗೆ ಕೇಳ್ತಾರ, ಯಾಕೆ ಕೊಡ್ಬಾರ್ದು ಕೇಳ್ತಾರೆ. ಬರಂಗಿಲ್ಲ. ಯಾಕಂದ್ರೆ ಆ ಬ್ರಹ್ಮ ಲಿಖಿತ ಏನದ, ಬ್ರಹ್ಮ ಬರದ ಲಿಖಿತ, ಅದನ್ನ ಯಾವ ದೇವತೆಗಳಿಂದಾಗಲಿ ದೇವರಿಂದಾಗಲಿ ಬದಲಾವಣೆ ಮಾಡಕ್ ಬರೋದಿಲ್ಲ. ಅದು ಏನಾದ್ರೂ ಬದಲಾವಣೆ ಮಾಡಕ್ ಬರ್ತಂದ್ರೆ ಗುರುವಿನಿಂದ ಮಾತ್ರ ಸಾಧ್ಯ. ನೀವು ಸಾಕಬಾರದು ಅಂದ್ರೆ ಹಂಗೆ ಮಾಡ್ತಾನೆ, ಹುಟ್ಟಬಾರ್ದು. ಹುಟ್ಟು ಸಾವು ಜನರ ಮರಣ ಎರಡನ್ನ ಕೆಟಗೆ ಮಾಡಿ ಭಗವಂತನ ಮುಕ್ತನ ಮಾಡ್ತಕ್ಕಂಥ ಯಾರು ಅಂದ್ರೆ
ಬೇರೆ ಅವ್ರಿಗೇನಾದ ಆಸೆ ಅವರಲ್ಲಿ ನಿರಾಶಕರಾಗಿ ದಯಾವಂತರಾಗಿ ಕರುಣಾಮಯಗಳಾಗಿ ದುಃಖದಲ್ಲಿ ಇದ್ದವರನ್ನ ಎತ್ತಬೇಕು ಅನ್ನುವಂತ ಅಚಲವಾದ ಭಾವದಿಂದ ಆ ಪರರ ಉಪಕಾರಕ್ಕಾಗಿ ತಮ್ಮ ಜೀವನದ ಆಯುಷ್ಯವೆಲ್ಲ ಅದಕ್ಕಾಗಿ ಮುಡುಪಾಗಿಡ್ತಾರ ಅವರು. ಆಯುಷ್ಯ ಅಲ್ಲ ಅದು ಎಕರೆ ಅಂತ ಹೇಳಲು ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳು ಪ್ರಾಣ ಹೋಗೋದಕ್ಕಿಂತ 2 ತಿಂಗಳ ಮುಂಚೆ ಶಾಸ್ತ್ರ ಬಿಟ್ಟು ಅಲ್ಲಿವರೆಗೆ ಬರೇ ಶಾಸ್ತ್ರ ಇತ್ತು. ಅದನ್ನ ಯಾಕೆ ಬಿಟ್ಟು ನೋಡಿದ್ರೆ ಜೋಲಿ ಆಗ್ತಿತ್ತು, ಪಕ್ಕದಲ್ಲಿ ಕೆರೆದಂಡಿ ಇತ್ತು. ಹೋಗುವಾಗ ಅಪ್ಪವರು ಕಾಲು ಜಾಗ ಗತಿ ಅಂತ ಶಿಷ್ಯ ಹೇಳಿದ್ರು, ಅಪ್ಪ ಇನ್ನು ಹೇಳದ ಬೇಡ ಬಿಟ್ಬಿಡ್ರಿ, ಶಾಂತಾಸನಕ್ಕೆ ಹೋಗ್ಬಿಡ್ಬೇಕಾದ್ರೆ ಕೈಲಾಸ ಬಸವಣ್ಣರು 35-40 ವರ್ಷ ಹಾಗೆ ಕೇಳ್ತಾರೆ, ಎಲ್ಲ ಕೊಡ್ತಾರೆ ಡಿಟೇಲ್. 35-40 ವರ್ಷದ ಒಳಗೆ ಪ್ರಪಂಚವನ್ನ ಬಿಟ್ಟು ಶಾಂತಾಶ್ರಮದ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶರಣಾಗತಿಯ ಹೋಗಿ ಸೇವಕರಾಗಿ 12 ವರ್ಷ ಸೇವೆ ಮಾಡ್ಯಾರ. ಸ್ವಂತ ಅಡಿಗೆ ಮಾಡಿಕೊಂಡು ಊಟ ಮಾಡ್ಯಾರ. ಇಷ್ಟೆಲ್ಲ ಮಾಡಿ ಕೇಂದ್ರಾಪುರದಲ್ಲಿ 20-25 ವರ್ಷ, ಮತ್ತೆ ನಮ್ಮನೆ ಒಂದು 8-10 ವರ್ಷ ಸತತವಾಗಿ ನಮಗೆಲ್ಲರಿಗೂ ಆತ್ಮಜ್ಞಾನವನ್ನ ತಿಳಿಸುವ ಪ್ರಯತ್ನ ಮಾಡಿದ್ರೆ ಏನ್ ಕೊಟ್ಟಿವಿ ಗುರುಗಳಿಗೆ ನಾವು. ಶ್ರಾವಣ ಮಾಸಕ್ಕೆ ಪುರಾಣ ಹೇಳಕ್ ಬಂದ್ರೆ ₹1,00,000 ಶ್ರಾವಣ ಮಾಸಕ್ಕೆ ಬರೀ ಪುರಾಣ ಅದ ಈ ವಿಚಾರ ಅಲ್ಲಿ ಹೇಳ್ತಾರೆ. ಉಣ್ಣೋದು ತಿನ್ನೋದು ಅದು ಹಂಗ್ ಕೊಟ್ರು ಇದು ಹಿಂಗ್ ಕೊಟ್ರು ಅಂದ್ರೆ ಇವ್ರಿಗೆ ನಮ್ಗೆ ಆಗ್ತದಂತ ಇವ್ರು ಮಾಡ್ತಾರ, ಅವ್ರು ಹೇಳ್ತಾರ. ಅವಶ್ಯನೇ ಪುರಾಣನು ಇದ್ದಿದ್ದೆ. ಅಂದಾಗ ನಿರಂತರವಾಗಿ ಇಂಥ ಜ್ಞಾನ ದಾಸೋಹ ಮಾಡುವುದಕ್ಕೆ ಕಾರ್ಯ ಎಷ್ಟು ಕೊಡ್ತಾರ ಅಂತ ವಿಚಾರ ಮಾಡಬೇಕು. ಗುರುಗಳು ಕೂಡ ದೇಹ ಬಿಟ್ಟು 15 ವರ್ಷ ಆಯ್ತು. ಅವ್ರಿರುವಾಗ 10 ವರ್ಷ, 2 ವರ್ಷ, ಅವರು 8 ವರ್ಷ, 10 ಈಗ ದೇಹ ಬಿಟ್ಟು 15 ವರ್ಷ, ಒಟ್ಟು 25 ವರ್ಷ ಆದ್ರೂ ಕೂಡ ಅವ್ರು ಇರುವಾಗ ಕೂಡ ಯಾರನ್ನೂ ₹10 ನಾವು ಕೈ ಹೊಡ್ತಿದ್ದೀನಿಲ್ಲ. ಅವ್ರು ಹೋದ 15 ವರ್ಷ ಆದ್ರೂ ಕೂಡ ಕೊಟ್ಟಿಲ್ಲ ನಾವು ಅವಾಗ ತಿಳಿದುಕೊಟ್ಟಿದ್ದು ಆದಷ್ಟೇ ಅವ್ರು ಹೇಳಿದ್ದಲ್ಲ. ಆವಾಗ ತಿಳಿದುಕೊಟ್ಟದ್ದು ಯಾಕಂದ್ರೆ ಗುರುಗಳ ಕಾರ್ಯಕ್ಕಾಗಿ ಪುಣ್ಯಸ್ಥಿತಿಗಾಗಿ ಸಾಕಷ್ಟು ಜನ ಕೊಡ್ತಾರೆ, ವರ್ಷ ಕೊಡ್ತಾರೆ, ಇಲ್ಲಂತಲ್ಲ. ಅದು ಬೇರೆ. ಯಾಕೆ ಕೊಡ್ತಾರವರು? ಪುಣ್ಯ ಬಲ್ಲ ಕೊಡ್ತಾರ. ಕೊಟ್ಟದ್ದು ನೀವೇನ್ ಮಾಡ್ಬೇಕು? ಕೈಲೇ ಮುಟ್ಟಬಾರದು ಅಂತಾರ. ಒಂದ್ ವೇಳೆ ಮುಟ್ಟಿದ್ರು ಕೂಡ ಅದ್ರ ತಗೊಂಡು ಆಗಲೇ ಇನ್ನೊಬ್ಬರ ಕೈಗೆ ಒಪ್ಪಿಸ್ಬಿಡು. ನೋಡಪ್ಪ ಇಂಥವ್ರು ದುಡ್ಡು ಕೊಟ್ಟಾರ, ಇದಕ್ಕಂತ ಕೊಟ್ಟಾರ, ಆ ದುಡ್ಡು ಬಳಕೆ ಮಾಡ್ರಿ, ಖರ್ಚು ವ್ಯರ್ಥ, ₹10 ವ್ಯರ್ಥ ಆಗಲಾರ್ದಂಗೆ ಬರೋದಿಲ್ಲ ಅಂತ ಹೇಳ್ತೀವಿ. ಕಾರ್ಯ ಮಾಡಿ 2 ದಿನ ಎಲ್ಲರೂ ಸೇರಿಸಿ ಅವಕ್ಕ ಅವ್ರಿಗೆ ಕಥೆ ಮಾಡಿರ್ತಾರೆ, ಎಲ್ಲರೂ ಹೋಗ್ತೀವಿ, 4-5 ಮಂದಿ ಸೈನ್ ಮಾಡಿ ಬಂದ್ವಿ. ನಾನು ಯಾಕೆ ಹೇಳ್ತೀನಿ ಅಂದ್ರೆ ಇದರಲ್ಲಿ ಬಹಳ ವಿಚಾರದ ಮಾತುಗಳ ಒಂದು ಶ್ರಾವಣ ಮಾಸಕ್ಕ 1 ಲಕ್ಷ ಅಂತಂದ್ರೆ 12 ತಿಂಗಳ 12 ಲಕ್ಷ ಆಯ್ತು. 25 ವರ್ಷಕ್ಕೆ ಅದು ಕೊಟ್ಟು ಕೇಳಕ್ಕೆ ಸಾಧ್ಯತೆ ಅದು. ಕೊಟ್ಟು ಕೇಳೋದು ಮತ್ತೆ ದುಡ್ಡು ಕೊಟ್ಟು ಕೇಳೋದಲ್ಲ. ಸದ್ಗುರುನಾದ ಸೇವಕನಾಗಿ ಆ ಸದ್ಗುರುವಿನಲ್ಲಿ ಅಚಲವಾದ ವಿಶ್ವಾಸ ಭಕ್ತಿ ಬೇಕು. ಆದ್ರೆ ಇನ್ನೂ ನನಗೆ ಸಾಧ್ಯ ಆಗ್ತದೆ.
ವಿಚಾರ ಯಾರು ಇಟ್ಕೊಂಡ ಅವ್ರಿಗೆ ಮಾತ್ರ ಸಿದ್ಧಾರೂಢ ಮಹಾಸ್ವಾಮಿಗಳು ಈ ಜಗತ್ತಿಗೆ ಹುಟ್ಟೋದಕ್ಕಿಂತ ಮುಂಚೆನೆ ಆತ್ಮಜ್ಞಾನಿಗಳು, ಆತ್ಮಜ್ಞಾನಿ ಸಮಜ್ಞಾನಿ ಹೊಸಾರಿಗಳು. ಅಂಥವರು ದೇವಮಲ್ಲಮ್ಮ ಗುರುಶಾಂತಪ್ಪ ಅನ್ನುವ ಪುಣ್ಯ ದಂಪತಿಗಳ ಮೊದಲದಲ್ಲಿ ಚಳಕಾಪುರದಲ್ಲಿ ಸೇರಿ ಜನಿಸಿದ ಮೇಲೆ ಅವ್ರಿಗೆ ಏನ್ ಅನಿಸ್ತಂದ್ರೆ ಗುರುವಿನ ಸೇವೆಗಾಗಿ ಅವರ ಮನಸ್ಸು ಆಸ್ಪದಿತ್ತು. ಎಲ್ಲಿ ನೋಡಿದ್ರೆ 6 ವರ್ಷದ ಭಾಗ. ಮತ್ತೆ ಯಾರಾದ್ರೂ 6 ವರ್ಷದಾಗ ನಾ ಗುರುಕುಲಕ್ಕೆ ಹೋಗ್ತಿರಲ್ಲ, ನಾ ಮನೆ ಬಿಡುತ್ತಿರೋದ್ರ ತಯಾರಿ ಇದೆ ಕಲ್ತ ಯಾರು ತಯಾರಿಲ್ಲ. ಇಲ್ಲಾಂದ್ರೆ ಎಲ್ಲ ನಂಗೆ ಯಾರಂತ ಇನ್ನೊಬ್ರು ಇರ್ಬೋದು. ನಮ್ಮ ಮಕ್ಕಳನ್ನ ತೆಗೆದುಕೊಂಡು ಹೋಗಿ ಗುರುಕದಲ್ಲಿಟ್ಟು ಎಲ್ಲವೂ ಕೂಡ ನಿನ್ನ ಆಶೀರ್ವಾದ, ನಿನ್ನ ಕೃಪೆ, ನೀವೇನಾದ್ರೂ ಮಾಡುವಂತ ಹೊತ್ತಿ ಮನುಷ್ಯನಲ್ಲಿ ಸ್ವಲ್ಪ ಸಂಶಯ ಇಲ್ದಂಗ ಯಾರು ಬರ್ತಾರ ಅವರು ನಿಜವಾದ ತಂದೆ ತಾಯಿ. ಹಣ್ಣು ಇರೋದು ಅದರಿಂದ ಅವರು ತಿರುಮಲ್ಲಮ್ಮ ಬಿಟ್ಟಂತಪ್ಪ ಮಗನ ಮೋಹವನ್ನ ಬಿಡದಾದ್ರೆ ಹೊರಗೆ ಹೋಗಿ ಬಿಡಲಿಲ್ಲ. ಅವರು ಬಿಡಪ್ಪ, ಇನ್ನು ಚಿಕ್ಕವರಿದ್ದಿ, ಎಷ್ಟು ಹೊಂದಿದ್ದಿ, ಮುಂದೆ ನೋಡೋದಿ ಅಂತ ಎಷ್ಟು ಹೇಳಿದ್ರು ಕೂಡ ಅವ್ರಿಗೆ ಮನಸ್ಸು ತಡೆಯಲಿಲ್ಲ. ಅದಕ್ಕಾಗಿ ಒಂದು ಏನ್ ಮಾಡಿದ್ರು, ಚಮತ್ಕಾರವನ್ನು ಮಾಡಿದ್ರು. ಸಿದ್ಧ ಪುರುಷರು ಏನ್ ಚಮತ್ಕಾರ ಅಂದ್ರೆ ಜನಸಂಗಳಿ ಮಧ್ಯದಲ್ಲಿ ತಂದೆ ತಾಯಿ ಎಲ್ಲರೂ ಇದ್ದಂತ ಸಂದರ್ಭದಲ್ಲಿ ಒಂದು ಹಾಲು ಸರ್ಪ ಆಡುವಂತ ಬಂದು ಮನಸ್ಸೋ ಇಚ್ಛೆ ಈ ಬಾಲಶಿಸ್ತರಿಗೆ ಕಲ್ಸದಿರುತ್ತ. ಮನಸ್ಸೋ ಇಚ್ಛೆ ಒಂದು ಹಾಲು ನಟ್ರೆ ಸತ್ತೋಗ್ತಾರೆ, ಎಷ್ಟು ಹಾಲು ಗೊತ್ತಿಲ್ಲ. ಅವಾಗ ಅಲ್ಲಿ ಇಲ್ಲಿ ಪಕ್ಕದಾಗ ಎಲ್ಲ ನೋಡಿದ್ರು, ಚೀರಾಡಿದ್ರು, ರಕ್ಷಣೆ ಮಾಡ್ರಿ, ಕೊಲ್ಲರಿ, ಇದನ್ನ ಉಳಿಸ್ರಿ ಎಷ್ಟು ಕೂಡ ಯಾರಿಗೆ ಅರ್ಥ ಆಯ್ತು. ಆವಾಗ ಅಲ್ಲಿ ಪರಮಾತ್ಮನೇ ಗಾರುಡಿಗನ ವಿಷಯದಲ್ಲಿ ಒಂದು ಇದ್ದ ಮತ್ತ ಸ್ವಲ್ಪ ಹೆಚ್ಚಿ ಸ್ವಲ್ಪ ನೋಡಿದವನು ಆಯ್ತು, ಇನ್ನೇ ಅಳಲ್ ಬಿಡ್ರಿ, ಅದು ಮುಗಿದೋಗ್ಯದ ಕತೆ. ನಾವು ಅಳ್ಬಡ್ರಿ, ಯಾಕೆ ಅಳ್ತೀವಿ, ಮುಗಿದೋಗ್ಯದ ಅರ್ಥೋಗ್ಯದ. ಅವರಿಗೆ ಎದೆ ಬೆಳೆದುಕೊಂಡು ದುಃಖ ಬಹಳ ಬಹಳ ಆಗ್ತದೆ. ನೋಡು, ಒಂದು ಮಾತು ಹೇಳ್ತೇನೆ, ಅಥವಾ ನಾನು ಅಂದಂಗ ಆಗಬಹುದು ಬಿಡಬಹುದು, ಆದ್ರೆ ಪ್ರಯತ್ನ ಮಾಡಿ ನೋಡ್ರು. ತಪ್ಪಿಗೆ ಇನ್ನೊಂದ್ಸಲ ಪ್ರಯತ್ನ ಮಾಡಂದ್ರೆ ಯಾರು ಬಿಡ್ತಾರೆ ಹೇಳು? ಅಷ್ಟು ಸಂತೋಷ ಆಯ್ತು. ಅವಾಗ ಏನ್ ಮಾಡ್ಬೇಕು? ಏನಿಲ್ಲ, ಒಂದು ವೇಳೆ ಇವನು ಪುನಃ ನಾನು ಮಾಡ್ತಾರೆ ಪ್ರಯತ್ನ ಬದುಕಿ ಬಂದ, ಬದುಕಿದ್ರೆ ಈ ಬಾಲಕ ನಮ್ಮ ಮಗನಲ್ಲ ಅಂತ ಭಾಷೆ ಕೊಡುತ್ತೀವಿ. ಭಾಷೆ ಕೊಡು, ಪ್ರಾಣಿ ಮಾಡ್ರಿ ನಮ್ಮ ಮಗನ ಅಂತ ಅನಂತ ರೀತಿ ಹೇಳಿದಾಗ ಆ ದಂಪತಿಗೆ ಖುಷಿ ಆಯ್ತು. ಕಡೆಗೆ ಮಗ ನಮ್ಮಲ್ಲಿ ಇಲ್ಲದಿದ್ದು ಪರವಾಗಿಲ್ಲ, ಎಲ್ಲಾದ್ರೂ ಬದುಕ್ತಾರಲ್ಲ, ಎಲ್ಲಾದ್ರೂ ಬದುಕಲಿ ಅಂತ ಅವರು ಪ್ರಮಾಣ ಮಾಡಿದ್ರು. ಆವಾಗ ಅವ್ರ ಸಿದ್ಧಿಯಿಂದ ಆ ಸಿದ್ಧನನ್ನ ಮತ್ತೆ ಪ್ರಾಣ ಬಂದಾಗ ಎಷ್ಟು ಖುಷಿ ಆಯ್ತಂದ್ರೆ ಅಷ್ಟು ಆನಂದ ಆಯ್ತು. ಆವಾಗಲೇ ಮೋಹ ಮತ್ತೆ ಕಟ್ಟಿತ್ತು. ಅಲ್ಲೇ ಇದ್ದ ಗಾರುಡೆಗ ಹೇ ಸಂಬಂಧ ಹೆಸರ ಈ ಕ್ಷಣದಲ್ಲಿ ಭಾಷೆ ಕೊಟ್ಟರೆ ಯಾಕೆ ಮಾಡ್ತಾರೆ? ಮತ್ತೆ ಈ ಭಾಷೆ ಕೊಟ್ಟದನ್ನ ಯಾಕೋ ಮಾಡ್ತಾರೆ? ಮತ್ತೆ ಇದಕ್ಕಿಂತ 2 ಸರ್ಪ ಬಂದು ಕಚ್ಚಿ ಸತ್ತೋತಂತ ಹುಷಾರನ್ನು ಅವಾಗ ಗಟ್ಟಿ ಮಾಡಿದ್ರು. ಇಲ್ಲ ಅಂದಾಗ ಅವ ಏನ್ ಮಾಡಿದ್ರು, ಮತ್ತೆ ಸಂಚಾರ ಮಾಡ್ತಾ ಭೂಪುರದ ಗಜೇಂದ್ರ ಮಹಾಸ್ವಾಮಿ ಬಂದಾಗ ಗಜೇಂದ್ರ ಏನ್ ಮಾಡಿದ್ರು, ನೋಡಿದ ತಕ್ಷಣ ಯಾವ ಮಂತ್ರವನ್ನ ಬೋಧ ಮಾಡಲಿಲ್ಲ, ಯಾವ ಉಪದೇಶವನ್ನ ಮಾಡಲಿಲ್ಲ, ಹೆಚ್ಚಿಗೆ ಮಾತು ಕೂಡ ಆಡಿಸ್ಲಿಲ್ಲ.
ಅವನಿಗೆ ಏನ್ ಮಾಡಿದ್ರು ನೋಡು, ಆ ಮಠದಲ್ಲಿ ಬಹಾಮಲ್ಲಿ ಇದ್ರಲ್ಲ ಶಿಷ್ಯರು ಮೊದಲೇ, ಗುರುವಿನ ಆಶೀರ್ವಾದಕ್ಕಾಗಿ ಬಂದೀನಿ, ಗುರುವಿನ ಕೊರತೆಗಾಗಿ ಬಂದೀನಿ ಅಂತ ಸಿದ್ಧ ಹೇಳಿದಾಗ ಎಲ್ಲರೂ ನಗುತ್ತಿದ್ರು ಶಿಷ್ಯರು. ಇದನ್ನ ಯಾವನು ಉತ್ಸಾಹ, ಎಷ್ಟೋ ವರ್ಷ ನಾವು ಸೇವೆ ಮಾಡಿಕೊಂಡು ಮಠದಾಗೀವಿ, ಸ್ವಲ್ಪ ಮಾಡಿ ಒಂದು ಸೇವೆ ನಾವು, ಅವಾಗ 1 ವರ್ಷ ಮಾಡಿ, ಇವಾಗ 1 ವರ್ಷ ಮಾಡಿ, ಎಷ್ಟು ವರ್ಷ ಆಯ್ತು. ಎಂತ ಸೇವೆ ಮಾಡೋದ್ರ ಬಿಟ್ಟು ನಿನ್ ಮೇಲೆ ಕೃಪೆ ಮಾಡ್ತಾರೆ ಗುರುಗಳು. ಕೋಟಲ್ಲೇ ಮಾಡಿದ್ರು, ಕೀತಲ್ಲೇ ಮಾಡಿದ್ರು. ಆವಾಗ ಗಜದಂಡ ಮಹಾಸ್ವಾಮಿ ಹೇಳಿದ್ರು, ನೋಡೋ ಸಿದ್ಧ, ನೀವೇನ್ ಮಾಡಬೇಕು ಅಂತ, ಒಂದು ಜಾಗದಲ್ಲಿ ನೀವು ಈ ಕುದುರೆಗಳೇನಾವ, ಕುದುರೆ ಕಟ್ಟುವಂತ ಜಾಗ ಲಾಳ ಏನಂತ ಕರೀತಾರ, ಅದರಲ್ಲಿ ನೀನು ಕುದುರೆಗಳ ಜಾಗದಲ್ಲೇ ನೀನು ವಾಸ ಮಾಡಬೇಕು, ಹೊಟ್ಟೆಗೆ ಏನು ಸಿಗ್ತದ ಅದನ್ನೇ ತಿನ್ನಬೇಕು, ಮತ್ತು ಈ ಕುದುರೆಗಳ ಎಲ್ಲಾ ಸ್ವಚ್ಛತಾ ಕಾರ್ಯದಿಂದ ಲದ್ದಿ ಬಿಡುವುದರಿಂದ ಶುದ್ಧವಾಗಿ ಇದು ಇರಬೇಕು. ಈ ಒಂದು ಸೇವೆಯಲ್ಲಿ ನೀವು ಶ್ರದ್ಧೆಯಲ್ಲಿಟ್ಟರೆ ಇಲ್ಲಿ ಗುರುನಾಥನ ಕುರಿತು ಆತದಂತ ಇಷ್ಟೇ ಹೇಳಿ ಹೋಗಬಹುದು. ಅದು ಗುರು ವಚನ, ಗುರುವಿನ ಮಾತೇ ವೇದವಾಕ್ಯ ಅಲ್ಲ, ಅಷ್ಟು ಶ್ರದ್ಧೆ ಇತ್ತು. ಅವತಾರ ಪುರುಷರು ಮತ್ತೆ 12 ವರ್ಷ ಆ ಜಾಗ ಕಾದ್ರಂತ ಕೇಳಿರುತ್ತೆ. ಅಂತವರಿಗೆ 12 ವರ್ಷ ಅಂತ ಸೇವಾದಿಗಳನ್ನ ಮಾಡಿದಂತ ಅವತಾರ ಪುರುಷ ಆದಂತ ಸಿದ್ಧಾರೂಢರಿಗೆ ಗುರುವಿನ ವಚನದಲ್ಲಿ ಶ್ರದ್ಧೆ ಮತ್ತು ಗುರು ಶಿಷ್ಯಾದಿಗಳಲ್ಲಿರ್ತಕ್ಕಂಥ ಶ್ರದ್ಧೆ ಏನು ಮಾಡ್ತಂದ್ರೆ ಮುಂದ ಸಿದ್ಧ ಭಾರತಿ ಅಂತ ಪ್ರಸಿದ್ಧಿಯಾಗಿ ಲೋಕವನ್ನೇ ಸಂಚಾರ ಮಾಡಿ ಹುಬ್ಬಳ್ಳಿಯಲ್ಲಿ ಒಂದು ಸಮಾಧಿಯಲ್ಲಿ ಕುಂತರೂ ಕೂಡ ಇಡೀ ದೇಶದಲ್ಲಿ ಆ ಕಾರಣದಿಂದ ಇಲ್ಲಿ ಏನ್ ಹೇಳ್ತಂದ್ರೆ ವಿವೇಕ ವಿರಹಿತರಿಗೆ ಪರಮಾರ್ಥ, ಯಾರು ಗುರು ಇಲ್ಲ, ಗುರು ಸೇವಾದಿಗಳಿಲ್ಲ ಅಂತ ಅಜ್ಞಾನಿಗಳಿಗೆ ಇದು ಸತ್ಯ ಅಂತ ದೇಹ. ಆದರೆ ಪರೀಕ್ಷಿಸಲು ಇದನ್ನ ಗುರುಮುಖದಿಂದ ಕುರಿತು ವಿಚಾರ ಮಾಡಿ ನೋಡಲು ಎಂದೆಂದು ನಿನಗುಂಟೇ ತೋರಿಕೆ. ನಿರಾಕಾರವಾಗಿರ್ತಕ್ಕಂಥ ನಿನ್ನ ಸ್ವರೂಪ ತೋರ್ತದೇನು? ತೋರಲಿಲ್ಲ. ತೋರೋ ದೇಹವನ್ನು ನೋಡಿ ಜಗತ್ತಿನ ಹೋದ ಬಂದಂತ, ದೇಹ ನೋಡಿ ಹುಟ್ಟನಂತ, ದೇಹ ಹೋದ ನೋಡಿ ಸತ್ತನಂತ. ಯಾರು ಇವ್ರಂತ ವಿವೇಕ ವಿರಹಿತರಿಗೆ, ವಿವೇಕ ಸಹಿತರಾದವರಿಗೆ ತೋರ್ತದೆ. ಇಲ್ಲೆನಿಸದ ತೋರದ ಅಡಗದ ನಿನ್ನ ಎಲ್ಲಿಯೂ ಕಾಣು ಅರಸಿ ಉಳ್ಳ ಮುತ್ತಿಗೆಯಂತೆ ಸಂಹೃಂಗವೇ ದೇವೆಲ್ಲವೂ ನಿನ್ನವಾದುದೇ. ಎಲ್ಲ ಮನೆ ಬೈತಾರೆ, ನಿಮ್ಮ ಮನೆ ಬೈಲು, ನಮ್ಮ ಮನೆ ಬೈಲಾರೆ. ಮನೆಗಳ ಬಹಳ, ಮನೆಗಳ ಆಕಾರ ಬಹಳ, ಮನೆಗಳ ಊರು ದೊಡ್ಡದು ಸಣ್ಣದು ಎಲ್ಲ. ಎಲ್ಲ ಮನೆ ಇರ್ತಕ್ಕಂಥ ಬೈಲು ಒಂದೇ ಆಗಿಲ್ಲ. ಬೇರೆ ಬ್ರಾಹ್ಮಣ ಮನೆಗೆ ಯಾರಿಲ್ಲ, ಲಿಂಗಾಯತ ಮನೆಗೆ ಕಡಿಮೆ ಇಲ್ಲ. ಎಲ್ಲ ಮನೆಗೆ ಸಮವಾಗಿರ್ತಕ್ಕಂತಹ ಬೆಲೆ ಹೇಗಿದೆ. ಅದಕ್ಕೆ ಎಲ್ಲರ ಹೃದಯ ಇವು ಪಾಪದ ಸಂಬಂಧ ಹೆಚ್ಚಿಕೊಂಡು ಬಂದಾವ. ಒಬ್ಬರ ದೇಹ ಒಂದು ನಮೂನೆ, ಒಬ್ಬರ ದೇಹ ಒಂದು, ಯಾಕಂದ್ರೆ ಪಾಪ ಪುಣ್ಯ. ಆದ್ರೆ ಎಲ್ಲ ದೇಹದ ಬಗ್ಗೆ ಇರ್ತಕ್ಕಂಥ ಸಮ ಇರ್ತಕ್ಕಂಥ ಏನು ಮಾತ್ರ ಒಂದೇ ಅಲ್ಲ, ಅದು ನಿರಾಕಾರವಾಗಿರ್ತಕ್ಕಂಥದ್ದು ಅಂತ ಕೇಳಿದಾಗ ಈ ಜಗತ್ತು ಅನ್ನುವಂಥದ್ದು ತೋರಿಸೋದೇನಿದೆಯಾ ಇಲ್ಲ. ಅವ್ರ ಮಹಾತ್ಮರು ಯಾರ ಮನೆಯಲ್ಲಿ ಹೋಗ್ಲಿ, ಮನೆ ನೋಡಂಗಿಲ್ಲ. ಮನೆ ನೋಡಿ ಬಹಳ ಚಲೋದಪ್ಪ, ಬಹಳ ಸುಂದರ ಅನ್ನಂಗಿಲ್ಲ. ಮನೆ ನೋಡಿದ್ರೆ ಬೈಲು ನೋಡ್ರ, ಗಿಡ ಬೈಲು ನೋಡಿದ್ರೆ ಎಲ್ಲ ನೋಡ್ಯಾರ. ಮನೆ ನೋಡಿದ್ರೆ ದೊಡ್ಡದು ಸಣ್ಣದು ಕಾಣ್ತದೆ.
ಹಾಗಾಗಿ ಈ ರೀತಿ ಪರಮಾರ್ಥದಿಂದ ನಾವು ಸತ್ಯದಿಂದ ನಾವು ಶಾಸ್ತ್ರಗಳಿಂದ ಗುರುಗಳಿಂದ ತಿಳಿದಾಗ ಜಗವೆಲ್ಲವೂ ದೇವರ ಸ್ವರೂಪ, ಜಗತ್ತೆಲ್ಲವೂ ದೇವರ ಸ್ವರೂಪ. ನಾವು ಸಣ್ಣ ಭಾವನೆಯಿಂದ ಈಗ ಜಗದಂಗ ಮಕ್ಕಳಿಗೆ ಇಂಥ ದೇವರನ್ನ ನಾವು ಸಣ್ಣ ಮಾಡಿದ್ವಿ, ಮಾಡುವಂತಹ ಸಣ್ಣದು ಮಾಡಿದ್ವಿ ನಾವು. ಅದು ದೇವರಂಗನ ದೊಡ್ಡ. ಹಾಗಾಗಿ ಅಂಥ ಆತ್ಮಜ್ಞಾನಿಗಳು ಅಂಥ ಪರಮಾತ್ಮಗೆ ನೋಡ್ತಾರ. ಅಜ್ಞಾನಿಗಳಿಗೆ ತೋರ್ತದ ಅವ್ರ ದೇವರಲ್ಲಿ ಅಂತಾರ. ಅವ್ರ ದೇವರು ನಮ್ಮಂಗೆಲ್ಲಪ್ಪ. ಹರಿಯದ ಅಜ್ಞಾನಿ ಕೊನೆಯಲ್ಲಿ ಬರಲಿ ಪಾಪ ಅವ್ರ ಗುರುತಿರಿಗೆ ಇವರ ದೇವ ಭಾವನೆಗಳ ಅವರಿಗೆ ಸಣ್ಣದಾಗಿ ನೋಡ್ತದಾಗಿ ದೊಡ್ಡದಾಗಿ. ಹಾಗಾಗಿ ದೇಹದಿಂದ ಬೇರೆ ಆಗಿರ್ತಕ್ಕಂಥ ಯಾಕಂದ್ರೆ ಮಣ್ಣಿನಿಂದ ಕೊಡ ಬೇರೆ ಅಲ್ಲ, ಸುಮ್ಮನೆ ತೋರ್ತದೆ. ದೇಹದಿಂದ ದೇವರು ಬೇರೆ ಅಂದ್ರೆ ಸುಮ್ಮನೆ ದೇಹ ನೋಡಿದ್ರೆ ತೋರ್ತದ ಮಾತಿಗೆ ಎಲ್ಲರೂ ಜ್ಞಾನ ಸಿದ್ಧಿ ಪ್ರಾರಂಭ ಈ ಪದ್ಯವನ್ನು ಚೋದನೆ ಮಾಡಿದ್ರು. ಮತ್ತೆ ನಾಳೆ ಯಾವ ಪದ್ಯವನ್ನು ಹೇಳಿದವರು ಅನ್ನುವುದನ್ನ ನಾವು ನೀವು ಮತಿಗೆ ಮಾಡಿದಷ್ಟು ವಿಚಾರವನ್ನು ಮಾಡುವುದು ಮಾತನ್ನು ಹೇಳಿ ಮಂಗಳವನ್ನು ಹೇಳಿ ಯೋಗಿ